गजदण्डमादिदेवं सिद्धारूढमध्यमाम् गुरुनाथं च शिवपुत्रं वन्दे गुरुपरम्पराम् वन्दे गुरुपरम्पराम्। ಸದಾ ಸ್ಮರಣೀಯರಾದ ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು, ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿ ಸಂಪನ್ನರು, ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಶಿವಾವತಾರಿ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಗುರುನಾಥ ಆರೂಢ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೂ ಶಿವಪುತ್ರ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೂ ವಂದಿಸಿ, ಅದರ ನಿಮಿತ್ತವಾಗಿ ಈ ಕಾರ್ಯಕ್ರಮವು ಪ್ರಾರಂಭವಾಗಿರುವುದೋ ಆಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠ ಈಶ್ವರಾನಂದ ಮಹಾಸ್ವಾಮಿಗಳ ಚರಣಗಳಿಗೆ ಶರಣೆಂದು ಕಾರ್ಯಕ್ರಮದ ಪ್ರಥಮ ದಿವಸದ ಸಾಯಂಕಾಲೀನ ಶಿವಾನುಭವ ಪೀಠವನ್ನು ಅಲಂಕರಿಸಿ ಇಲ್ಲಿಯವರೆಗೆ ಅಧಿಕರಣವಾಗಿ ಇಟ್ಟುಕೊಂಡ ವಿಷಯವನ್ನಾಧರಿಸಿ ಸದುಪದೇಶವನ್ನು ದಯಪಾಲಿಸಿದ ಸಹಜಾನಂದ ಸ್ವಾಮಿಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರಿಗೂ ನಮಿಸಿ, ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಚರ್ಚೆಗೆ ಚಿಂತನೆಗೆ ಅಧಿಕರಣವಾಗಿಟ್ಟುಕೊಂಡು ವಿಷಯ ಮಂಕು ತಿಮ್ಮನ ಕಗ್ಗದಿಂದ ಆರಿಸಿಕೊಂಡು ಅದನ್ನು ಚಿಂತನೆಗೆ ಇಟ್ಟಿದ್ದಾರೆ. ಬಹುಶಃ ಈ ವಿಷಯ ನಮ್ಗಿಂತ ನಿಮಗೆ ಬಹಳ ಜರೂರಿ ಅದ ಅಂತ ನನಗನ್ನಿಸ್ತದೆ. ಇವರೆಲ್ಲ ಬಿಟ್ಟು ತಲೆ ಬೋಳ್ಸ್ಕೊಂಡು ಕುಂತಾರೆ, ಏನಾದರೂ ನಡೀತದೆ. ಪರಂತು ಜ್ಯೋತಿಷ್ ಕೇಳೋರು ನಾವೆಲ್ಲ ಭಾಳ ನೀವೇ ಕೇಳ್ತೀರಲ್ರಿ. ಜ್ಯೋತಿಷಕ್ಕೂ ಕೇಳೋರು, ಊರೂರು ತಿರುಗವರು ಬಹುಶಃ ಜಾಸ್ತಿ ನೀವೇ ಇರ್ತೀರಿ. ಯಾಕ ಏನು ಈಗ ಅದನ್ನ ಏನಾರ ಬದಲು ಮಾಡಬೇಕು ಅಂತ ನಿಮ್ಮ ತಲೆಯಾಗಿರ್ತದೆ. ಪರಂತು ಶರಣರೇ ಹೇಳಿದರು, ಬಾರದು ಬಪ್ಪದು ನಿಮ್ಮ ಅಪ್ಪಗೂ ತಪ್ಪದು, ನನಗಲ್ಲ, ಅದು ತಪ್ಪಲಾರ್ದದ. ಅದಕ್ಕೆ ಮನುಷ್ಯ ಏನ್ ಮಾಡಬೇಕು ಅಂದ್ರೆ ಬಂದದ್ದಕ್ಕ ಸ್ವೀಕಾರ ಮಾಡಲಿಕ್ಕೆ ಕಲಿಬೇಕು. ಸ್ವೀಕಾರ ಮಾಡಿದ್ರಿ ಅಂದ್ರೆ ನಿಮಗೆ ಆಗೋ ದುಃಖ ಅರ್ಧ ಆಕ್ಕದ. ಏನಾಗ್ತದ, ಆಗೋ ದುಃಖ ಅರ್ಧ ಆಕ್ಕದ. ಬರುದರೆ ಬಂದದ ಸ್ವೀಕಾರ ಮಾಡಕ್ ತಯಾರಿಲ್ಲ ಅಂದ್ರೆ ಡಬಲ್ ಆಗ್ತದೆ. ಇಷ್ಟೇ. ಇವತ್ತು ನೀವು ಹೋಳಿಗೆ ಉಣ್ಬೇಕಂತ ವಿಚಾರ ಮಾಡಿದ್ದೀರಿ, ನಿಮ್ಮಕ್ಕೆ ತಂದ ನಿಮ್ಮ ಮುಂದೆ ಕಟಿ ರೊಟ್ಟಿ ಇಟ್ಲು, ಹಸಿಮೆಣಸಿಕಾಯಿ ಚಟ್ನಿ, ಕಟಿ ರೊಟ್ಟಿ ಇಟ್ಲು. ಏನ್ ಮಾಡ್ಬೇಕಂತೀರಿ ನೀವು? ಬೈದ್ರಿ ಹೊಡೆದ್ರಿ ಹೋಳಿಗೆ ಬರ್ತಾವ? ಹೋಳಿಗೆರೇ ಬರಂಗಿಲ್ಲ. ಈ ರೊಟ್ಟಿ ಮೆಣಸಿಗೆ ಉಣ್ಣಾಕರೆ ಮನಸ್ಸಿಲ್ಲ, ಹೋಳಿಗೆರೆ ಬರಂಗಿಲ್ಲ. ಏನಾಗ್ತದೆ?
ಎರಡು ಬಡ್ಕೋತೀರಿ, ಜಗಳ ಬರ್ತದೆ, ಶಟ್ಕೊಂಡಾಕಿ ಮಕ್ಕೋತಾಳ, ನೀ ಮಾರಿ ಮಾಡಿಸ್ಕೊಂಡು ಹೊರಗೆ ಹೋಗ್ತಿಟ್ಟೆ, ಏನಾಗುದಿಲ್ಲ ಹೋಗುದಿಲ್ಲ. ಸೋಮ ಬಂದದ್ದು ನನ್ನ ಪಾಲಿಗೆ ಚಲೋ ಅಂತ ಉಂಡಿದ್ದಿ ಅಂದ್ರೆ ಹೊಟ್ಟೆ ತುಂಬುತ್ತಿದ್ದು, ಆಕೆನ ಆರಾಮಿರ್ತಿರೋ, ದವಾಖಾನೆ ಹೋಗಿ ಪಂಚಾಯತಿ ಬರ್ತಿದ್ದಿಲ್ಲ. ಅಲ್ಲದ್ದು ಮಾಡಿ ಇಲ್ಲದು ಮಾಡಿ ಕೊನೆಗೆ ನಮಗೆ ತ್ರಾಸನೇ ಹಾಕೋದು, ಇವನ ಸುಖ ಆಗುದಿಲ್ಲ ಪುಣ್ಯಾತ್ಮರೇ. ಅದಕ್ಕೆ ಅವ್ರಂತಾರೆ, ಎಲ್ಲಿ ಹೋದ್ರು ಎಲ್ಲೇ ಹೋಗು, ಪರಂತು ನಿನ್ನ ಹಣಿಬರ ನಿನ್ನ ಜೊತೆಗೇನೆ ಇರ್ತದ. ಹ್ಯಾಂಗ ನೀನ್ ನೆಳ್ಳ ನೀ ನಡೆದ್ರ ನಡೀತದ, ನೀ ಕುಂತ್ರ ಕುಂಡಿರ್ತದ, ನೀ ಮಕ್ಕೊಂಡ್ರ ಮಕ್ಕೋತದ. ನಿನ್ನ ನೆಳ್ಳ ನೀ ಬಿಟ್ಟು ಹ್ಯಾಂಗ ನೀನು ಬಿಟ್ಟು ಹೋಗಂಗಿಲ್ಲ, ನಿಂದ ಹಣಿಬರ ನೀನು ಬಿಟ್ಟು ಹೋಗುದಿಲ್ಲ. ನೀ ಎಷ್ಟೇ ವಿದ್ಯಾವಂತಾಗು. ಬಹಳ ಸುಂದರ ಒಂದು ಮಾತು ಹೇಳ್ತಾರೆ. ಟಿಪ್ಪು ಸುಲ್ತಾನ ಅಂತ ಕೇಳಿರಲ್ಲ ನೀನು, ಪೇಪರ್ದಾಗ ಬರ್ತಾನೆ ಮೇಲೆ. ಅವ ಸಾಲಿ ಓದಿದ್ದಿಲ್ಲ, ಅವ ಸಾಲಿನ ಗೊತ್ತು ಉರ್ದುನೂ ಇಲ್ಲ, ಈಗ ಗಿರ್ದಾನೂ ಇಲ್ಲ. ರಾಜ ಆಗಿದ್ದ. ಒಂದು ದೇಶದಿಂದ ಮತ್ತೊಂದು ರಾಜರಿಗೆ ಪತ್ರ ಬರೆಯತಕ್ಕಂಥ ಸಮಯದಲ್ಲಿ ಬ್ರಾಹ್ಮಣ ಮಂತ್ರಿಗೆ ಪತ್ರ ಬರೆಯಕ್ಕೆ ಹೇಳ್ದ. ಏನೋ ಸಂದೇಶ ಕಳಿಸಿದ ಪತ್ರ ಬರದಾನ ಪತ್ರ ಮಂತ್ರಿ ಸಹಿ ಯಾರ್ದಾಗಬೇಕು, ರಾಜರದು. ಅದಕ್ಕೆ ಮಹಾರಾಜ आप ಸೈನ್ ಕರಿಯೇ, ದಸ್ತಖತ್ ಕರಿಯೇ ಅಂತ ಮುಂದಿಟ್ಟ. ಅವನಿಗೆ ಬರೆಯಕ್ಕೆ ಬರ್ತಿದ್ದಿಲ್ಲ. ಉಡಾಳ ಕಂಪನಿನೇ ರಾಜ ಆಗಿದ್ದ, ಅವನು ಸಾಲಿಗೇರಿ ಹೋಗಿದ್ದ, ಹೊಡೆದು ರಾಜ ಆಗಿದ್ದ. ಭಾಳ ಮಾಡಿ ಕಲಿಸಿದ್ರು ಅವನಿಗೆ, ಸಹಿ ಮಾಡಕ್ಕೆ ಎಟ್ರೆ ಕಲೀರಿ ಅಂತ. ಅವ ಟೇಬಲ್ ತಂದು ಟೇಬಲ್ ಮೇಲೆ ಕಾಗದಿಟ್ಟು ಎಡಗೈ ಬಲಗೈ ಹಿಡ್ಕೊಂಡು ಬಾಗಿ ಸಹಿ ಮಾಡ್ತಿದ್ದ. ಏನ್ ಬರ್ದವ? ಹೈ ಅಂತ ಬರ್ದ, ಅಟ್ಟೆ ಸಹಿ. ಮುಂದೆ ಹೆಂಗೆ ಗೊತ್ತಿದ್ದ? ಹೈ ಅಂತ ಬರ್ದ. ಆ ಬ್ರಾಹ್ಮಣ ಮಂತ್ರಿ ಮ್ಯಾಲೆ ನಿಂತಿದ್ದ, ನಕ್ಕ, ಹಣಿ ಬಡ್ಕೊಂಡು ನಕ್ಕ. ನಮ್ಮಂತ ಘನ ಪಂಡಿತ ವಿದ್ವಾಂಸ ನಾನು ಕೈ ನೌಕರಿ ಮಾಡಕತ್ತೀನಿ, ಊರಾಗಿಲ್ದ ಮೂರ್ಖ ರಾಜ ಏನ, ಅವನ ಹೆಸರೇ ಅವನಿಗೆ ಬರಂಗ ತೆಕ್ಕೊಂಡು ಎಷ್ಟು ಬಿಗಿ ಹಿಡಿದ್ರು ಕೂಡ ಕೇಳಿಲ್ಲ ನಗುರಿ. ನಗದ್ರಾಗ ಒಂದು ಎರಡು ಮೂರು ಥರ ಗೊತ್ತ ಇಲ್ಲ ನಿಮಗೆ? ಮಿಶಿ ನಗು, ಮಿಶೆಗೆ ನಗುತ್ತಾರ ಅಷ್ಟೇ, ಮಿಷಿನೇ ಹಾರಾಡ್ತಾವ, ಮತ್ತೆ ಬಾಯಿ ತೆಗಂಗಿಲ್ಲ. ಇನ್ನು ಊರು ಕೇಳಂಗ ಒಬ್ರು ಹೋಳುಂಡಾಗ ನಕ್ಕ ನಗುತ್ತಾನ, ಉಣಿನೇ ಕೇಳ್ತಾವ ಅಷ್ಟೇ. ಮಗುಳ್ ನಗಿ ಅಂತಾರಲ್ಲ, ಮೀಶಾಗೆ ನಕ್ಕ. ರಾಜ ಬಹಳ ಬುದ್ಧಿವಂತಿದ್ದ. ಅವ ಅಂದ, ನಾನು ಸಹಿ ಮಾಡೋದು ನೋಡಿ ನಗಕತ್ತೆ ನಿಮ್ಮ, ನಾನು ದಡ್ಡ ತನಕ ಅಂತ ತಿಳ್ಕೊಂಡು ರಾಜ ಅಂದ ಸಹಿ ಮಾಡೋದು. ಅವನಿಗಂತರ ಮಂತ್ರಿ, ಏಯ್ ಉಧರ್ ಕ್ಯಾ ದೇಖ್ತಾ ಹೈ ರೇ, ಇದರ್ ದೇಖ್ ಅಂದ. ಉಧರ್ ಕ್ಯಾ ದೇಖ್ತಾ, ಇದರ್ ದೇಖ್. ಆ ಅಕ್ಷರ ಏನ್ ನೋಡ್ತೇವ, ಈ ಅಕ್ಷರ ನೋಡು ಅಂದವ. ಅಟ್ ಶಾಣೆ ಆಗಿ ನಾನು ನೌಕರಾಗಿದ್ದಿ, ನನಗೆ ಏನು ಬರಂಗಿಲ್ಲ, ನಾನು ರಾಜ ಆಗಿನಿ. ಉಧರ್ ಕ್ಯಾ ದೇಖ್ತಾ, ಇದರ್ ದೇಖ್ ಅಂದವ. ಅಲ್ಲೇ ನೋಡ್ತೀವಿ, ಇಲ್ಲಿ ನೋಡು ಅಂದವ. ಹಣಿ ಬರ, ಪ್ರಾರಬ್ಧ ಮನುಷ್ಯನಿಗೆ ಏನು ಮಾಡಿದ್ರು ಕೂಡ ತಪ್ಪಲ್ಲ. ಬಾರದು ಬಪ್ಪದು, ಬಪ್ಪದು ನಿಮ್ಮಪ್ಪಗೂ ತಪ್ಪದು. ಶಾಸ್ತ್ರ ಹೇಳ್ತದೆ. ಮತ್ತು ಜ್ಯೋತಿಷ್ ಕೇಳ್ತಾರಲ್ರಿ, ಎಲ್ಲೆಲ್ಲಿ ಹೋಗ್ತಾರಲ್ಲ, ಕೇಳ್ತಾರೆ. ಜ್ಯೋತಿಷ್ ಕೇಳ್ಬೇಕು. ಜ್ಯೋತಿಷನು ಅದೊಂದು ಶಾಸ್ತ್ರ ಅದ, ಅದು ಸುಳ್ಳಿಲ್ಲ, ಅದು ಶಾಸ್ತ್ರ ಅದ. ಅದೇನ ಉಪಾಯ ಹೇಳ್ತದ. ಬರಂಗಿಲ್ಲ ಅಂತ ಹೇಳಂಗಿಲ್ಲ, ಬರ್ತದ. ಅದರಿಂದ ಪಾರಾಗಿ ಉಪಾಯ ಹೇಳ್ತದೆ ವಿನಃ ನಿನಗೆ ಆಗುವುದು ಕಷ್ಟ ಕಡಿಮೆ ಮಾಡಿಸ್ತದೆ ವಿನಃ ಬರ್ಲಾರ್ದೆ ಇರಂಗಿಲ್ಲ. ನಾನು ನಿಮ್ಗೆ ಹೇಳ್ತೀನಿ, ಮಧ್ಯಾಹ್ನ ಬಿಸಿದಾಗ
ಛತ್ರಿ ತಗೊಂಡು ಹೋದ್ರಿ ಅಂದ್ರೆ ನೀ ಛತ್ರಿ ತಗೊಂಡ್ರೆ ಬಿಸಿಲು ಹೋಗ್ತಾ ಏನ್ರಿ? ಬಿಸಿಲು ಇರ್ತಾವ, ನಿನ್ನ ಮೇಲೆ ಬೀಳುದು ಕಮ್ಮಿ ಹಾಕದ. ಮಳೆ ಬರ್ತಿತ್ತು ಹಿಡ್ಕೊಂಡು ನಿನ್ನ ಮೇಲೆ ಬೀಳು ಮಳೆ ಕಡೆ ಮಳೆ ಬಂದಂಗಿಲ್ಲ, ಮಳೆ ಬೀಳ್ತವೆ, ನಿನ್ನ ಮೇಲೆ ಬೀಳುದು ಸ್ವಲ್ಪ ಕಡಿಮೆ ಆಗ್ತದ. ಹಾಗೆ ಜ್ಯೋತಿಷ್ಯ ಅವ್ರು ಯಾರು ಮಾಡಿದ್ರು ಕೂಡ ಅದು ತಪ್ಪುದು ಅಲ್ಲ. ಯಾಕೆ? ಎಲ್ಲಲಾಟ ಲಿಖಿತಂ ತನ್ಮಾರ್ಜಿತಂ ಕಕ್ಷಮ. ಹಣಿ ಬರ್ದಾಗ ಏನು ಬರ್ದದ ಅದನ್ನ ಮತ್ತೊಂಥರ ಮಾಡಕ್ ಬರಂಗಿಲ್ಲ. ಒಂದು ವೇಳೆ ಭಗವಂತನ ಕೃಪಾ ಆಯಿತು, ಒಂದು ವೇಳೆ ಸದ್ಗುರು ಕೃಪಾ ಆಯಿತು ಅಂದ್ರೆ ಅದನ್ನ ನೆನ ಕಡಿಮೆ ಮಾಡಕ್ ಬರ್ತಾ ಇದ್ದ ಅಷ್ಟೇ. ಇತಿಹಾಸ ನೋಡ್ಬೇಕು ನಿಮಗೆ. ಸುಪ್ರೀಂ ಕೋರ್ಟ್ ಒಂದು ವೇಳೆ ಫಾಸಿ ಶಿಕ್ಷಾ ಕೊಡ್ತು ಅಂದ್ರೆ ಹೆಂಗ್ ಅವನಿಗೆ ಫಾಸಿ ಕೊಡ್ರಿ ಅಂತ ಅಂದರು ಅಂದ್ರೆ ಅದ್ರ ಮೇಲೆ ಯಾಕೆ ಕೋರ್ಟ್ ಇಲ್ಲಲ್ರಿ? ತಾಲೂಕು ಆಯ್ತು, ಮುನ್ಸಿಪ ಅದು, ಜಿಲ್ಲಾ ಆಯ್ತು, ಹೈಕೋರ್ಟ್ ಆಯ್ತು, ಸುಪ್ರೀಂ ಕೋರ್ಟ್ ಹೋಯ್ತು ಅಂದ್ರೆ ಅದರ ಮೇಲೆ ಯಾವುದು ಇಲ್ಲ, ಅದ್ರ ಮೇಲೆ ಯಾವುದೇ ಇಲ್ಲ. ಅದನ್ನ ಸುಪ್ರೀಂ ಕೋರ್ಟ್ ಏನ್ ಹೇಳ್ತೋ ಅದನ್ನ ಮಾಡಲೇಬೇಕು. ಆದ್ರಂದ್ರೆ ಏನ್ರಿ ಸ್ವಾಮಿ, ನಮ್ಮ ದೇಶ ಬಂದ ಮೇಲೆ, ನಮ್ಮ ಸಂವಿಧಾನ ಆದ್ಮೇಲೆ ಸುಪ್ರೀಂ ಕೋರ್ಟ್ ಯಾರಿಗೆ ಫಾಸಿ ಕೊಟ್ಟದ ಅವರಿಗೆ ಇಬ್ಬರು ಇನ್ನೂ ಅದಾರ, ಇನ್ನೂ ಅದ ಹೋಗ್ಯಾರೀಗ, ನೇಮಿಯೊಳಗಿದ್ರು ಅವರು ಅದಾರ. ಸುಪ್ರೀಂ ಕೋರ್ಟ್ ಅಂದ್ರೆ ಏನು? ನಿನ್ನ ಪ್ರಾರಬ್ಧ. ಬರ್ದಾಗ ಹುಟ್ಟೋಕ್ಕಿಂತ ಮೊದಲೇ ಬರ್ದಿರ್ತದಂತ ಹಣೆ ಬರಹ, ಅದಕ್ಕೆ ಪ್ರಾರಬ್ಧ ಅಂತ. ಅದನ್ನ ಭೋಗಿಸಿದಲ್ಲದೆ ತೀರದು, ಅದನ್ನು ಭೋಗಿಸಬೇಕೇ ವಿನ ಅದು ಹಂಗೆ ಮುಗಿಯಂಗಿಲ್ಲ. ಹೌದಾ? ಬುಟ್ಟ್ಯಾಗಿದ್ದ ಅನ್ನ ಬುಟ್ಟ್ಯಾಗಿದ್ದ ಹೋಳಿಗೆ ಬಿಡಬಹುದು, ಬುಟ್ಟ್ಯಾಗ ತಟ್ಟೆಗೆ ಬಂತು ಅಂದ್ರೆ ಅದು ತಿನ್ಬೇಕೇ, ಅದು ಬಿಡಕ್ ಬರಂಗಿಲ್ಲ. ಬುಟ್ಟ್ಯಾಗ ಬಿಡಬಹುದು, ತಟ್ಟೆಂದು ಬಿಡಕ್ ಬರಂಗಿಲ್ಲ, ಅದು ಉಣ್ಬೇಕೆ. ಹಾಗೆ ನಿನ್ನ ಹಣೆ ಬರ್ದಾಗ ಬರ್ದಿತ್ತು ಅಂದ್ರೆ ಯಾರು ಅದನ್ನ ಏನು ಮಾಡಕ್ ಬರಂಗಿಲ್ಲ, ಭವಿಷ್ಯ ತೀರಲೇಬೇಕು. ಅದಕ್ಕೆ ಭಾಪವಿಧಿ ನನಗೆ ಬಲ್ಲಿದರು ಬೇರಾರುಂಟು ರೂಪ ಗಳಿಸಿದ ಮಹಾಮಹಿಮರೆಲ್ಲರು ಅಗಳ ಹೇಳಿದ್ರಪ್ಪ. ಆದ್ರೆ ನೋಡಿ ಹೆಂಗದ್ರಿ, ಆದ್ರೆ ಅದನ್ನ ಅವರಿಬ್ರು ನೇವಿಯವರು ಇನ್ನೊಬ್ಬರು ಮಿಲಿಟರಿ ಕೆಲಸ ಮಾಡಿದವರು ಸುಪ್ರೀಂ ಕೋರ್ಟ್ ಫಾಸಿ ಹಾಕಿದ ಮೇಲೆ ಬಾಬು ರಾಜೇಂದ್ರ ಪ್ರಸಾದರಿಗೆ, ಆಗಿನ ಕಾಲದ ರಾಷ್ಟ್ರಪತಿಗೆ ಒಂದೇನಪ್ಪ ಅಂದ್ರೆ ಅರ್ಜಿ ಸಲ್ಲಿಸಿದರು. ಏನು ಅಂತ ಕೇಳ, ಐ ಸರ್ವ್ಡ್ ಸೋ ಮೆನಿ ಟೈಮ್ಸ್ ಇನ್ ಮೈ ಲೈಫ್ ಟು ದ ಸೊಸೈಟಿ ಅಂಡ್ ದಿಸ್ ಕಂಟ್ರಿ ಟು ಹೆಲ್ಪ್ ಮೀ. ನಾನು ಈ ದೇಶಕ್ಕೆ, ಅವನ ಹೆಂಡತಿ ಕೊಂದಿದ್ದವ, ದೊಡ್ಡ ಕಥೆ ಹೆಂಡತಿ ಕೊಂದಿದ್ದ. ನಾನು ಈ ದೇಶಕ್ಕಾಗಿ ಮಿಲಿಟರಿ ಒಳಗ ನಮ್ಮ ದೇಶ ರಕ್ಷಣೆ ಸೇವೆಯನ್ನು ಮಾಡಿದ್ದೀನಿ, ಏನೋ ನನ್ನ ಕೈ ತಪ್ಪಾಗೆ ನೀವು ಕ್ಷಮಾ ಮಾಡಬೇಕು ಅಂತ ಕೇಳಿದ ಕಾಲಕ್ಕೆ ಅವ್ರ ಇಬ್ಬರು ಮಂದಿಗೆ ರಾಷ್ಟ್ರಪತಿ ಕ್ಷಮಾ ಮಾಡ್ಯಾರ. ನೆನಪಿಟ್ಟು. ಹಾಗ ನೀವು ಪ್ರಾರಬ್ಧವನ್ನು ದಾಟಬೇಕು ಅಂತಂದ್ರೆ ನೀವು ಮೋರೆ ಹೋಗಲಿಕ್ಕೆ ಶರಣ ಹೋಗಕ್ಕೆ ಎರಡು ಸ್ಥಳ ಅದಾವ. ಒಂದು ದೇವರು, ಇನ್ನೊಂದು ಎರಡನೇದು ಗುರುದೇವರು. ಇವರಿಬ್ಬರಿಗೆ ಶರಣ ಹೋದರಿ ಅಂದ್ರೆ ಅಕಿಂಚ ಭಾವನೆಯಿಂದ, ಸಮರ್ಪಣ ಬುದ್ಧಿಯಿಂದ ನೀವು ಅವರಿಗೆ ಶರಣ ಹೋದರಿ ಅಂತ ಕೇಳಿದರೆ
ನಿಮ್ಮ ಪ್ರಾರಬ್ಧವನ್ನು ಬದಲು ಮಾಡುವ ಶಕ್ತಿ ಅವರಿಗೆ ಅದ. ಅದಕ್ಕೇನೆ ಸ್ವಲ್ಪ ಶಾಸ್ತ್ರದವ್ರು ಓದಿರಿ, ನೀವು ಶಾಸ್ತ್ರ ಮಂದಿ ಇದ್ದೀರಿ. ಜ್ಞಾನಕ್ಕಿಂತ ಪ್ರಾರಬ್ಧ ಬಲ ಅದ, ಪ್ರಾರಬ್ಧಕ್ಕಿಂತಲೂ ಯೋಗದ ಬಲ ಜಾಸ್ತಿ ಇರ್ತದೆ. ಜ್ಞಾನ ಆದರೂ ಕೂಡ ಪ್ರಾರಬ್ಧ ಉಂಡಲ್ಲದೆ ತೀರಿಸದು. ಪ್ರಾರಬ್ಧ ಜ್ಞಾನ ಆದರೂ ಕೂಡ ನಿನ್ನ ಅಜ್ಞಾನ ಕಳಿತ, ಪ್ರಾರಬ್ಧಕ್ಕೆ ಏನೂ ಮಾಡಂಗಿಲ್ಲ. ಈ ಪ್ರಾರಬ್ಧವನ್ನು ಕೂಡ ದಾಟಬೇಕು ಅಂತಂದ್ರೆ ಪರಮಾತ್ಮ ಒಬ್ಬ ಮಹಾತ್ಮ ನಿನ್ನ ಪ್ರಾರಬ್ಧವನ್ನು ಬದಲು ಮಾಡುವ ಸಾಮರ್ಥ್ಯ ಅವರಿಗಿರ್ತದೆ. ಸಿದ್ಧಾರ್ಥ ಚರಿತ್ರೆದಾಗ ನೋಡಿದ್ದೀರಿ, ಸತ್ತವನು ಜೀವಂತ ಮಾಡ್ಯಾರಿಲ್ಲ, ಸತ್ತಾನ್ಯಾಗ ಅವನ ಪ್ರಾರಬ್ಧ ಮುಗದೇ ಸತ್ತಾನ, ಜೀವಂತ ಮಾಡಿದ. ಯಾವುದೋ ಒಬ್ಬಕ್ಕೆ ಹೆಣ್ಮಗಳು ದಿನಂಪ್ರತಿ ಮಠಕ್ಕೆ ಬಂದು ಸೇವಾ ಮಾಡ್ತೇವೆ, ಮುಂಜಾನೆ ಬಂದು ಸೇವಾ ಮಾಡೋದಕ್ಕೆ 10 ಮಿನಿಟ್ ಸೇವಾ ಮಾಡ್ತೇವೆ. ಆ ಆಯಿ ಹೆಸರನ್ನು ಹೇಳ್ತೇನೆ ನಿಮಗೆ. ನಾ ಇದ್ದೆ, ನಾ ಮನೆ ಬಿಟ್ಟು ಹೋದ ಕಾಲಕ್ಕೆ ಇದ್ಲಕ್ಕೆ ಆಯಿ. ಆಕೆ ಆಯಿ ಹಾವೇರಿ, ಅಲ್ಲೇ ಇದ್ಲು. ನಮ್ಮ ರೊಟ್ಟಿ ಮಾಡೋದಕ್ಕೆ ಕಲಸೋದಕ್ಕೆ ಆಕೆನೆ. ಆಕೆ ಕುತ್ಕೊಂಡು ಹೇಳ್ತಿದ್ಲಕ್ಕೆ, ಯಪ್ಪ ಈ ಸಿದ್ಧಾರ್ಥ ಚರಿತ್ರದಾಗ ಎಷ್ಟಂತ ಬರೀತಾರೋ ಯಪ್ಪ ಅಂತ ಅಂದ್ರು. ಲೇಖನಿ ಪತ್ರ ಮೂರ್ವಿ, ಸೋತರು ಶಾಖಾ, ಕಲ್ಪವೃಕ್ಷವನ್ನೇ ಪೆನ್ ಮಾಡಿಕೊಂಡು, ಭೂಮಿನೇ ಹಾಳಿ ಮಾಡಿಕೊಂಡು, ಸಮುದ್ರದ ನೀರೇ ಮಸಿ ಮಾಡಿಕೊಂಡು ಬರೆದ್ರೆ ತದಪಿತ ಗುಣ ನಾಮ ಈಶ ಪಾರಂ ನಯಾತಿ ಗುರುಗುಣ ಲಿಖಾನ ಜಾಯ್. ಅವು ಬರೆಯಕ್ಕೆ ಆಗಂಗಿಲ್ಲ. ಆಕೆ ಹೇಳ್ತೀವಿ ಆಯಿ, ಯಪ್ಪ ನಮ್ಮಪ್ಪ ದಿನಂಪ್ರತಿ 10 ಪತ್ತು ಇಂಥವು ಘಟನೆ ಆಗ್ತದೆ, ಎಷ್ಟೊತ್ತು ಬರೀತಾರೋ ಯಪ್ಪ ಅದ್ರಾಗ ಅಂದಿರಾಕಿ. ಎಷ್ಟೊತ್ತು ಬರೀತಾರ ಪುಸ್ತಕದಾಗ? ಬರ್ದಾಗ 1 4. ಆಯಿ ನಿನ್ನ ಜೊತೆಗೆ ಏನಾಗ್ಯದ ಅಂತ ನಾ ಕೇಳಿದೆ. ನಂದೇ ಹೇಳ್ತೀನಿ ಕೇಳಂದ. ದಿನಂಪ್ರತಿ ಮುಂಜಾನೆ ಆರ್ತಿಗೆ ಹುಬ್ಬಳ್ಳಿಗೆ ಹೋಗಿರಿಲ್ಲ, ಮುಂಜಾನೆ ಆರ್ತಿಗೆ ಬಂದ್ಲು ಅಂದ್ರೆ ಮನ್ಯಾಗ 4 ಗಂಟೆಗೆ ಎದ್ದು ಎಲ್ಲ ಗಂಡಗೆ ಮಾಡಿ ಇಟ್ಟು ಮುಂಜಾನೆ 6ಕ್ಕೆ ಆರ್ತಿಗೆ ಬಂದು ಅಂದ್ರೆ ಸಾಯಂಕಾಲ ಆರತಿ ಮಾಡೇ ಮನೆಗೆ ಹೋಗ್ಕಿಳಕ್ಕೆ. ಮಾಡಿದಾಗ ಕೊಟ್ಟು ಬೀಸು, ಅಡಿಗೆ ಮಾಡು, ತೊಳಿ ಬಳಿ ಇದ್ರಾಗ ಇರ್ತೀವಿ. ಗಂಡಗೆ ಆರಾಮಿರಲಿಲ್ಲ, ಆರಾಮ್ ತಪ್ಪಿತ್ತು. ಹೆಣ್ಮಕ್ಳಿದ್ರು ಮದುವೆ ಮಾಡಿ ಕೊಟ್ಟಿದ್ರು. ಗಂಡಗೆ ಹೇಳು, ಶಿವರಾತ್ರಿ ಬಂದದ, ನೀವು ಆರಾಮಿರ್ರಿ, ಔಷಧ ತಗೋರಿ, ಔಷಧ ಕೊಟ್ಟು ಗಂಡಗೆ ಬಾಗಲ ಮುಂದೆ ಮಾಡ್ಕೊಂಡು ಮಠಕ್ಕೆ ಬಂದ್ರು. ಬಸವಣ್ಣಮ್ಮಕ್ಕೆ ಹೆಸರ ಚಂತನ ಸೇವಾ ಮಾಡಿ 10 ಮಣಿಗೆ ಯಪ್ಪ ಬರ್ತೀನಿಯಪ್ಪ, ಬರ್ತೀನಿ, ನನ್ನ ಗಂಡ ಮೇಲೆ ದಯ ಬಿಡಿಯಪ್ಪ ಅಂತ ಹೇಳಿ ಬಡ 2 ರೊಟ್ಟಿ ಕಟ್ಕೊಂಡು ಗಂಡಗೆ ಉಣ್ಣಾಕ ಮಡ್ದಾನ್ ತಗೊಂಡು ಬಾಗಲ ಮುಂದೆ ಮಾಡಿತ್ತು. ಬಾಗಲ್ ತೆರೆದು ಒಳಗೆ ಹೋಗ್ತಾನ. ಗಂಡ ಹರ ಹರ ಮಾದೇವಾಗಿದ್ದ. ರೀ 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 ಅಂತ ಇಲ್ಲ, ಗಾಬರಿ ಆಯ್ತು. ತೆರೆದ ಬಾಗಿಲು ತೆರೆದೇ ವಾಪಸ್ ಓಡಕ್ಕೆ ಚಾಲು ಮಾಡಿದ್ಲು ಆ ಹೆಣ್ಮಗಳು. ವಾಪಸ್ ಓಡಿ ಬಂದು ಸಿದ್ಧಾರ್ಥ ಹೇಳ್ಬೇಕಂತಾಳೆ. ಸಿದ್ಧಾರ್ಥ ಶಯನ ಮಂದಿರದ ಒಳಗೆ ಹೋಗಕತ್ತಿರು. ಯಪ್ಪ ಅಂತ ಹೇಳ್ಬೇಕಂತಾಳೆ. ನನ್ನ ಗಂಡ ವಾದ ಅಂತ ಯಪ್ಪ ಅಂತ ಬಂದ. ಹೋಗು ಆಕೆ ಹೇಳ ಬಿಡುವಲ್ರು. ಹೋಗು ಅಂತ ಪಡಕ್ರೆ ಬಾಗಿಲ ಮುಚ್ಕೊಂಡ್ರು. ನಮ್ಮಪ್ಪ ನನ್ನ ಗಂಡ ಹೋಗ್ಯಾನಂತ ಸತ್ತಾನಂತ ಹೇಳಿಬಿಡ್ಲಿಲ್ಲ. ಒಂದು ಸೌನ ಬಿದ್ದು ಒದ್ದಾಡಿ ಇನ್ನೇನು ಮಾಡ್ತಾಳೆ, ಮನೆಗೆ ವಾಪಸ್ ಹೋಗ್ತಾಳೆ. ಹೋಗ್ಬೇಕಂತ ಬರ್ತಾಳೆ, ಮನೆಗೆ ಬಂದು ನೋಡ್ತಾಳೆ, ತೆರೆದ ಬಾಗಿಲು ತೆರೆದಂಗೆ ಅದ. ಗಂಡ ಎದ್ದು ಬಂದು ಬಾಗಿಲ್ದಾಗ ಕುಂತಾನ. ಬಾಗಿಲ್ದಾಗ
ನನ್ನ ಗಾಡ ಸತ್ತ ಅನ್ನೋದು ಶಬ್ದ ಹಾಕಿ ಬಾಯಿ ಬರ್ಗೊಂಡಿರ ಸಿದ್ಧಾರ್ಥ ಹೋಗು ಹೋಗು ಅಂತ ಕಳಿಸಿದ್ರು. ಬಂದ ನೋಡ್ತಾಳೆ, ಗಂಡ ಬಂದು ಕುಂತಾನ. ಯಪ್ಪ ನನಗಂತೇಳಕ್ಕೆ ಕುಮಾರ ಇದು ಎಲ್ಲಿ ಬರ್ದಾರಪ್ಪ ಅದ್ರಾಗ ಪುಸ್ತಕ ಅದೇನೆ ಸಿದ್ಧಾರ್ಥ ಇಲ್ಲ ಇದು ಎಲ್ಲಿ ಅದ ಇಂಥವು ಎಷ್ಟು ದಿನ ಮಾಡ್ತಿದ್ವಿ ನಮ್ಮಪ್ಪ. ಪ್ರಾರಬ್ಧಕ್ಕಿಂತಲೂ ಮಹಾತ್ಮರ ಶಕ್ತಿ ಜಾಸ್ತಿ ಇರುತ್ತದೆ. ಐ ನಿಮ್ಮ ಅಜ್ಞಾನ ಕಳೆದ ನಿಮಗೆ ಪರಮಾತ್ಮ ಮಾಡ್ತಾರ, ಉಳಿಕೆ ಮಾಡೋದು ಏನ್ ದೊಡ್ಡ ಮಾತ್ರೆ ಅವ್ರಿಗೆ ಏನ್ ದೊಡ್ಡ ಮಾತು. ಅದಕ್ಕೆ ಲಕ್ಷ್ಯ ಇಡ್ರಿ ಪುಣ್ಯಾತ್ಮರೇ. ಶಾಸ್ತ್ರದೊಳಗೆ ಹೇಳ್ತಾರೆ, ನಾವು ಎಲ್ಲನೂ ಕೂಡ ಪ್ರತಿಯೊಂದು ಮಾತು ಬಹಳ ಹೇಳಬಾರ್ದು, ಕೇಳಬಾರ್ದು ಗುರುಗಳಿಗೆ. ಸಣ್ಣ ಮಾತಾದ್ರೆ ಗುರುಗಳ ಅಂತ್ಯಕ್ಕೆ ಹೋಗುದು, ಏನು ಮನ್ಯಾಗ ಏನಾದ್ರೂ ಗುರುಗಳ ಅಂತ್ಯಕ್ಕೆ ಹೋಗುದು. ಎಮ್ಮೆ ಹಿಂಡಿಲ್ಲ ಅಂದ್ರೆ ಗುರುಗಳು ಸಿದ್ಧಾರ್ಥ ಅಂತ ಹೋಗಿ ಎಮ್ಮೆ ಹಿಂಡಿಯಪ್ಪ ನಾನು ಎಮ್ಮೆ ಹಿಂಡಿಲ್ಲ ಹೆಂಗೆ ಮಾಡ್ಬೇಕಂತ ಕೇಳ್ತಾರೆ. ಏನು ಮಾಡ್ತೀರಿ? ಇಂಥ ಮಂದಿನೂ ಇರ್ತದೆ. ಅರೆ ಏನು ಕೇಳ್ಬೇಕು ಅದಕ್ಕೆ ಕೇಳ್ಬೇಕ್ರಿ. ಸಂಸಾರ ಯಾಕೆ ಕೇಳ್ತೀರಿ? ಸಂಸಾರ ಪ್ರಾರಬ್ಧಾಧೀನ ಅದ, ಪ್ರಾರಬ್ಧ ಅಧೀನ ಸಂಸಾರದ. ಯಾವುದರೆ ನಿಮಗೆ ಬಿಡ್ತಾರ ಅಂತ ಕೇಳಿದ್ರೆ ಗೌರ್ಮೆಂಟ್ ಸವಲತ್ತು ಕೊಡ್ತಾರ ಅಂದ್ರೆ ಅರ್ಥ ಏನು? ಈಗ ಬಿಡಪ್ಪ ಮುಂದಿನ ತಿಂಗಳು ತುಂಬ ಅಂತ ಮತ್ತೇನದ ಮಾಫ್ ಮಾಡ್ತಾನೆ ನಿನಗೆ. ಹಂಗೆ ನೀವು ಮಾಡೋದು ನಿನಗೆ ಪ್ರಾರಬ್ಧ ಮಾಪ್ ಆಗುವುದಿಲ್ಲ. ಅದು ಆದ್ರೆ ತಡೀತದ, ಮಹಾತ್ಮರು ತಡೀತಾರೆ. ಅದಕ್ಕೆ ಲಕ್ಷ್ಯ ಇಡಬೇಕು. ಜಗತ್ತಿನೊಳಗೆ ಯಾವುದೇ ಇರಲಿ ಅದನ್ನು ಮನುಷ್ಯನಿಗೆ ಸಹನ ಮಾಡಕ್ಕೆ ಪ್ರಯತ್ನ ಮಾಡಿ. ನೀವು ಸಹನ ಮಾಡ್ತೀರಿ. ಸಹನಂ ಸರ್ವ ದುಃಖ ನಾಂ ತಿತಿಕ್ಷೇತಿ ನಿಗದ್ಯತೆ. ಶಾಸ್ತ್ರದಾಗ ತಿತಿಕ್ಷಾ ಅಂತ ಬರ್ತದ. ಈ ದಾರಿ ಬರೋವ್ರಿ, ಗುರುಗಳ ದಾರಿ ಬರೋ ತಿತಿಕ್ಷಾ ಅಂತ ಬರ್ತದ. ಸರ್ವ ದುಃಖಾನಾಂ ಸಹನಂ ಅಪ್ರತೀಕಾರ ಪೂರ್ವಕಂ, ಅದಕ್ಕೆ ತಿತಿಕ್ಷಾ ಅಂತ. ನೀವು ತಿತಿಕ್ಷಾ ಬರ್ಬೇಕು. ಸಂಸಾರದಾಗ ಬರ್ತಾವೆ, ಯಾರಿಗೂ ಬಂದಿಲ್ಲ, ಯಾರಿಗೂ ಬಂದಿಲ್ಲ. ರಾಜರಿಗೆ ಬಂದಿಲ್ಲ, ರಾಜರ ಹೆಂಡ್ರು ಸತ್ತಾರ ಇಲ್ಲ, ಅವ್ರ ಗಣದರ್ ಸತ್ತಾರ ಇಲ್ಲ, ಅವ್ರಿಗೆ ಜಡ್ ಬಂದಾವಿಲ್ಲ. ಅರೆ ಜಗತ್ತಿನಾಗ ಎಲ್ಲರಿಗೂ ಬರ್ತಾವ, ಹುಟ್ಟಿದವ್ರಿಗೆ ಎಲ್ಲರಿಗೂ ಬರ್ತಾವ. ನೀವು ಜ್ಯೋತಿಷ್ ಕೇಳ್ರಿ, ಏನು ಬೇಕಾದ ಕೇಳ್ರಿ, ಬಾರದು ಬಪ್ಪದು ಬಪ್ಪದು ತಪ್ಪದು ಇಷ್ಟೇ ಉಪಾಯ ಮಾಡಕ್ ಬರ್ತಾವೆ. ಇಷ್ಟೇ ಜ್ಯೋತಿಷ್ ಕೇಳಿದ್ರು ಛತ್ರಿ ಹಿಡೋದಂಗ, ಬಿಸಿಲು ಹೋಗುದಿಲ್ಲ. ನಮಗ ಆಗುದು ಬಿಸಿಲಿನ ತಾಪ ಕಡಿಮೆ ಆಗ್ತದ ಅಷ್ಟೇ, ಹೋಗುವುದಿಲ್ಲ. ಇದು ಪಕ್ಕಾ ತಿಳ್ಕೊಂಡು ನೀವು ಹೋಗುವುದಿಲ್ಲ. ಅದಕ್ಕೆ ಮಹಾನುಭಾವರು ನಮ್ಗೆ ಏನು ಹೇಳ್ತಾರ ಅಂತ ಕೇಳಿದ್ರೆ, ಜಗತ್ತಿನೊಳಗೆ ಏನೇ ಬರಲಿ ಸಹನ ಮಾಡ್ಕೊಳಕ್ ಕಲಿ. ಸಹನ ಅನ್ನತಕ್ಕಂಥದ್ದು ಇಷ್ಟ ಅದ ಜಗತ್ತಿನೊಳಗೆ. ಅದು 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 ಮನುಷ್ಯನ ಸಹನ ಮಾಡಕ್ಕೆ ಅದು ಇದು ಇಷ್ಟು ಲಿಮಿಟೇಷನ್ ಇರಂಗಿಲ್ಲ. ಎಷ್ಟೊತ್ತು ಮಾಡ್ಬೇಕ್ರಿ ಅಂತ ಕೇಳ್ತಿರ್ತಾವ್ರು. ಎಷ್ಟೊತ್ತು ಸಹನ ಮಾಡ್ಬೇಕ್ರಿ? ಗಂಡನ ಕಾಲಾಗ, ಹೆಂಡತಿ ಕಾಲಾಗ, ಮಕ್ಕಳು ಎಷ್ಟೊತ್ತಾರೆ ಮಾಡಂತೆ. ಆದ್ರೆ ಸಹನಕ್ಕೆ ಸೀಮಾ ಇಲ್ರಿ, ಸೀಮಾ ಇಲ್ಲ. ಹೆಂಗ ಆಕಾಶಕ್ಕೆ ಸೀಮಾ ಇಲ್ಲ. ಆಕಾಶ ಎಷ್ಟು ದೊಡ್ಡದಲ್ಲ. ನೀವು ಎಲ್ಲಿ ಹೋಗಿ ಅಲ್ಲಿ ಹತ್ತಂಗ ಅಲ್ಲಿ ಹೋಗಿ ಮತ್ತೆ ಮುಂದೆ ಹತ್ತಂಗ ಅನ್ಬೋದು. ಅದೇನಿಲ್ಲ, ಸೀಮಾ ಇಲ್ಲ ಅದಕ್ಕೆ. ಯಾರಿಗೆ ಎಟ್ಟೆಟ್ಟು ವಜ್ಜದ ಅಷ್ಟು ವಜ್ಜೆ ಹೊರ್ತಾರೆ. ಸಣ್ಣ ಹುಡುಗರು 2 ಕಿಲೋ, ಅದಕ್ಕೆ ದೊಡ್ಡವರು 10 ಕಿಲೋ, ಅದಕ್ಕೆ ಅಂತ 1 ಕ್ವಿಂಟಲ್ ಹೊರ್ತಾರೆ, 2 ಕ್ವಿಂಟಲ್. ಹಾಗೆ ಸಹನ ಅಂತಕ್ಕಂಥದ್ದು ಎಟ್ಟನೇ ತಾಳ್ತಾರಿ. ತಾಳ್ಬೇಕ್ರಿ. ತಾಳ್ದವ್ರು ದೊಡ್ಡವರಾಗ್ಯಾರ. ತುಕಾರಾಮ್ ರೀ ದೊಡ್ಡವ್ರ ಸುಮ್ಮನೆ ದೊಡ್ಡವರಾಗಿಲ್ರಿ, ಸುಮ್ಮನೆ ದೊಡ್ಡವರಾಗಿಲ್ಲ. ಅವ್ರದ್ದು ಪರಿಸ್ಥಿತಿ ನೋಡಿದ್ರೆ ಮನೆಗೆ ಏನಪ್ಪಾ ಅಂತ ಮುಚ್ಚಾಕ ಬಾಗಿಲ ಕದ ಪಡಕಿರ್ಲಿಲ್ಲ. ಅವ್ರ ಹೆಂಡತಿ ಉಡಾಕ ಸೀರೆ ಇರ್ಲಿಲ್ಲ. 2 ಫಡಕಿ ಜೋಡಿಸಿ ಉಡ್ತಿದ್ರು ಅವ್ರು. ಹೆಂಗ್ರಿ ಮನ್ಯಾಗ ಮಕ್ಕಳು ಆ ಹುಟ್ಟದಾಗ ಹೆಂಗ ಬತ್ತಲೆ ಹುಟ್ಟಿರ್ತಾವ ಹಂಗೆ ದಿಗಂಬರ ದೀಕ್ಷೆನೇ ಇತ್ತಾವ, ಬಟ್ಟಿನೇ ಇಲ್ಲ ಮಕ್ಕಳಿಗೆ. ಆಕೆ ಅಂತದ್ದು ದಿನ ಬೈತಿಳು. ಅವನಿಗೆಲ್ಲ ದೇವ್ರಿಗೆ ಹೋಯ್ತಾಳು, ಏ ಪಾಂಡ್ಯ ಅಂತೇಳಕಿ ಪಾಂಡ್ರಂಗ, ಏ ಪಾಂಡ್ಯ ತುझे मागे लागून माझ्या संसार खराब झाला ಅಂತೇಳಿ. ನೀನು ಬೆನ್ನು ಹತ್ತಿ ನನ್ನ ಸಂಸಾರ ಹಾಳಾಗ್ಯದ ಪಾಂಡ್ಯ ಅಂತ ಬೈತಿಳಕಿ ದಿನ ಪ್ರತಿ.
ಪಾಂಡುರಂಗ ಭಾಳ ಬೈತಿರ ಆಕಿ. ಎಂದೂ ಪಾಂಡುರಂಗ ಇದ್ರ ಪಾಂಡ್ಯಾನೇ ಅಂತ ಆಕಿ. ಎಂದೂ ಅವ ಪಾಂಡುರಂಗ ಅಂತ ಈಕಿ ಪಾಂಡ್ಯ ಅಂತ. ಕಂಟಾವನಗೆರ ಮದ ಸಂಸಾರ. ಪರಂತು ಇಷ್ಟು ಕಷ್ಟ ಎಲ್ಲ ಆದರೂ ಕೂಡ ಲಕ್ಷ್ಯ ಎಟ್ಟರೆ ಸಹನ ಮಾಡ್ಕೊಂಡಿರ್ಬೇಕು ಆ ತಾಯಿ. ಎಷ್ಟು ಸಹನ ಮಾಡ್ಕೊಂಡ್ರಿ. ಇಂಥ ಮನ್ಯಾಗ ಉಣಕ್ಕಿಲ್ಲ, ತಿನ್ನಕ್ಕಿಲ್ಲ, ಮುಚ್ಚಾಕ ಇಲ್ಲ. ಬಡತನ ಇದ್ರು ದೇವರಿಗೆ ಎಂದು ಕೈ ಬೇಡಿಲ್ಲ. ಯಾರೋ ಶಿವಾಜಿ महाराजರಿಗೆ ಹೇಳಿದ್ರಂತ, काय हो महाराज, आपल्या देशामध्ये असं पांडुरंगाच्या परमभक्त तुकाराम असून ज्या माणसाला राहायला जेवायला नेसायला काही नाही आहे कसा हो ಅಂತ ಹೇಳಿದ್ರಂತ. ಏನ್ರಿ ಪಾಂಡುರಂಗನ ಪರಮಭಕ್ತ ನಿಮ್ಮ ದೇಶದಾಗ ಅದಾರೆ, ಅವ್ರಿಗೆ ಉಡಾಕಿಲ್ಲ, ಉಣಾಕಿಲ್ಲ, ಇರಾಕಿಲ್ಲ, ಎಂಥ ರಾಜರಿದ್ದೀರಿ ನೀವು. ಯಾರೋ ಹೇಳಿದ್ರೆ ಬಹಳ ಕೆಟ್ಟ ಅನಿಸಿ ಶಿವಾಜಿ ಮಹಾರಾಜ ವೇಷ ಬದಲು ಮಾಡಿಕೊಂಡು ಒಂದಿಬ್ರು ಸೈನಿಕರು ಕರ್ಕೊಂಡು ತಾಟನಾಗ ರೇಷ್ಮೆ ಸೀರೆ, ರೇಷ್ಮೆ ಅರ್ಬಿ, ಕೈಯಾಗ, ಕಿವ್ಯಾಗ, ಕೊಳ್ಳಾಗ, ಕಾಲಾಗ ಎಲ್ಲ ಕಿಲೋಗಟ್ಲೆ ಬಂಗಾರ ತಗೊಂಡು ಶಿವಾಜಿ ಮಹಾರಾಜ ಅವ್ರ ಮನೆಗೆ ಬಂದಂತ. ಮನೆಗೆ ಬಾಗಿಲಿರ್ಲಿಲ್ಲ, ಮುಚ್ಚೋ ಪ್ರಶ್ನೆ ಇರಲಿಲ್ಲ. ಮುಚ್ಚೋಕೇನೆ ಕಳ್ಳತನ ಆಗಬಾರದು ಮುಚ್ತಿರಲ್ಲ. ಯಾರು ಮುಚ್ತಾರ? ಕಳ್ಳರೇ ಮುಚ್ತಾರ. ಕಳ್ಳರ ಮನೆಗೆ ಕಳ್ಳರು ಬರ್ತಾರೆ. ಇದು ಪಕ್ಕ ತಿಳ್ಕೋರಿ ನೀವು. ಕಳ್ಳರ ಮನೆಗೆ ಒಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮದಲ್ಲಿ ಬೇರಿಲ್ಲ ಕಾಣಿರುವಂತ ಬಸವಣ್ಣ ಹೇಳಿದರು. ನೀವು ಕಳ್ಳತನಕ್ಕೆ ಬಾಳೆ ಮಾಡಿ ಇಟ್ಟಿರಿ ಅಂತ ಕಳ್ಳರು ಬರ್ತಾರೆ. ಮತ್ತೆ ಯಾಕೆ ಬರ್ತಾರ? ಇಲ್ಲರ ಮನೆಗೆ ಯಾಕೆ ಬರ್ತಾರೆ ಕಳ್ಳ? ಅವ್ರ ಮನೆಗೆ ಕುಲ್ಲ. ಶಿವಾಜಿ ಮಹಾರಾಜರು ಬಂದು ನೋಡ್ತಾರೆ, ಆ ಹೆಣ್ಮಗಳು 2-3 ತುಕಡಿ ಕೂಡಿ ಹೊಂದು ಬಿಟ್ಟಾಳೆ. ಹುಟ್ಟದ ಮಕ್ಕಳು ಬಟ್ಲೆ ಹಂಗೆ ದಿಗಂಬರ ದೀಕ್ಷೆ ಬಟ್ಲೇನೆ ಅದಾವ. ಶಿವಾಜಿ ಮಹಾರಾಜರ ಕಣ್ಣಾಗ ನೀರು ಬಂದು, ದೇವ ದೇವ ದೇವ, ಸಂತಾನಕ್ಕೆ ಇದು ಕಷ್ಟ ಆಯೋ ಪರಮಾತ್ಮ ಅಂದು ಎಲ್ಲ ಎಲ್ಲ ಬೆಳ್ಳಿ ತಾಟ್ನಾಗ ರೇಷ್ಮೆ ಅರ್ಬಿ ಆಕೆ ಹೆಣ್ಮಗಳಿಗೆ, ಹುಡುಗರಿಗೆ ಅರ್ಬಿ, ತುಕಾರಾಮಗೆಲ್ಲ ಶೇರ್ವಾನಿ ಕೋಟಿ ಎಲ್ಲ ತೊಗೊಂಡು ಬಂದು ಅವ್ರ ಮುಂದೆ ಇಟ್ಟು ಕೈ ಜೋಡಿಸಿ ಶಿವಾಜಿ ಮಹಾರಾಜ್ ಕುಂಡಿರ್ತಾನ. ತುಕಾರಾಮರು ಪಾಂಡುರಂಗ ವಿಠಲ ಮಾಡಕ್ಕೆ ಗುಡ್ಡದ ಮೇಲೆ ಹೋಗಿದ್ರು ಭಜನೆ ಮಾಡಕ್ಕೆ. ಹೆಣ್ಮಗಳಿಗೆ ಬಹಳ ಆನಂದ ಆಯ್ತು, ಬಹಳ ಆನಂದ ಆಯ್ತು. ಎಂದೂ ನೋಡಿಲ್ಲ ಸೀರೆ ರೇಷ್ಮೆ ಬಡ ಬಡ ಒಳಗೆ ಬಾರ್ದು ಅವ್ರು ತಂದು ಕೊಟ್ಟು ಒಳಗೆ ಬಡ ಬಡ ಉಟ್ಕೊಂಡ್ಲಲ್ಲ, ಒಳಗೆ ಉಟ್ಕೊಂಡು ಉಪ್ಸ ಹಾಕೊಂಡು ಕೈ ಹಾಕೊಳ್ಳಾಗೆಲ್ಲ ಬಂಡೆ ಹಾಕೊಂಡು ಪಾರ್ಗಳಿಗೆಲ್ಲ ಚಡ್ಡಿ ಬಚ್ಚೇನಿದ್ದು ಅವಕ್ಕೆಲ್ಲ ಉಡ್ಸೋದು ಉಡಿಸಿದ ಎಲ್ಲ ಹಾಕೊಂಡು ಅವಾಗ ಆಕೆ ತಲೆ ಮತ್ತು ನೀನು ಕಸದಿಸ್ತೆ, ನಾ ಹೆಂಗೆ ಕಾಣ್ತೀನಿ ನೋಡ್ಬೇಕಂದ್ರೆ ಮನ್ಯಾಗ ಕರಡಿನೇ ಇಲ್ಲ. ಅಷ್ಟು ಬಡತಾನ. ಈಗ ನಿಮ್ಮೆಲ್ಲರ ಕಿಶದಾಗ ಒಂದು ಕನ್ನಡದ ಯಾಕ್ರಿ? ನಿಮ್ಮೆಲ್ಲರ ಕಿಶದಾಗ ಕನ್ನಡದ. ಅವ್ರ ಮನೆಗೆ ಕನ್ನಡಿ ಇರಲಿಲ್ಲ. ನಿಮ್ಮ ಪಾಕಿಟದಾಗ ಎಲ್ಲರ ಕನ್ನಡಿ, ಅವ್ರ ಮನೆಗೆ ಕನ್ನಡಿ ಇರಲಿಲ್ಲ. ಬಿಚಾರಿ ಕನ್ನಡ ನೋಡೋಕೆ ತಿಳ್ಕೊಂಡು ಓಡಿ ಹೊರಗೆ ಮಂದಿ ಮನೆಗೆ ಹೋಗಿ ನಾ ಹ್ಯಾಂಗೆ ಕಾಣ್ತೀನಿ ನೋಡ್ಬೇಕಂತ ಕನ್ನಡಿ ಹೊರಗೆ ಓಡಿ ಬಂದು ಇದ್ರಿಗೆ ಬಂದು ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ ಅಂತ ಬಂದ. ಯಾ ಲೋಕರ್ಯ ತು ಮರಸದ ಪಾಠ ದಿಲೆ ನಿಮಗೂ ಕಳಿಸ್ಯಾರ, ಮಾರದವ್ರು ಕುಟ್ಕೊಳಕತ್ತಾರೆ ಬರ್ರಿ ಅಂತ ಗಂಡಗ ಕರಿತಾಳೆ. ಅವನು ಹಿಂಗೆ ನೋಡಕತ್ತಾಕಿ. ನೀವು ಮನೆಗೆ ಹೋಗಿ ನೀವು ಹೆಣ್ತಿ ಹಿಂಗೆ ನೋಡೋದು ಏನಂತಾಳಕಿ? ನೀನು 3 ಮಕ್ಕಳು ಹಾಡ್ತೀನಿ ಹಿಂಗೆ ನೋಡ್ತೇನೆ ಅಂತಾಳೆ. ಇಲ್ಲ ಯಾರಂತ ನೋಡ್ತಿ? ಇವಾಗ ಕಾಣಂಗಿಲ್ಲ. ಶಿವಾಜಿ ಮಹಾರಾಜ ನೋಡ್ತಾನೆ, ಯಾರು ತುಕಾರಾಮ್ ನೋಡ್ತಾನೆ. ಓ ಅಸಕ ಮಗುರಾಗಲೆ, ಓ ಹಿಂಗ್ಯಾಕೆ ನೋಡಕತ್ತಿ? ತುಮಚಿ ಬಾಯ್ಕೋ ಹೇ ಅಲ್ಲ, ನೀನು ಹೆಣ್ತಿ ಇದ್ದೀನಿ ಅಂದ್ರೆ. ಅವ ನಮ್ಮ ಹೆಣ್ತಿ ಹಿಂಗೆ ಇರಂಗಿಲ್ಲ ಅಂದವ. ನಮ್ಮ ಹೆಣ್ತಿ ಹಿಂಗೆ ಇರಂಗಿಲ್ಲ, ನಮ್ಮ ಹೆಣ್ತಿ ಹಿಂಗೆ ಇರಂಗಿಲ್ಲ. ಏನಂತೀರಿ ಹಿಂಗೆ? ದಯ ಮಾಡಿ ಶಿವಾಜಿ ಮಹಾರಾಜ್ ಕಳಿಸ್ಕೊಟ್ಟಾನಂತ ಇಟ್ಟು ನೀವು ಉಟ್ಕೋರಿ, ನೀವು ಉಟ್ಕೋರಿ. ಅವಾಗ ಒಂದು ಮಾತು ಕೇಳ್ತಾನೆ, ನಿಮ್ಗೆ ಹೇಳ್ತೀನಿ. ಹೆಂಡತಿ ಕೇಳ್ತಾನೆ, जीजा मी एक विचार बघा तुला,
ನಿಜ ನಾ ಒಂದು ಮಾತು ಕೇಳ ನಿನಗೆ. ಕೇಳು, ಬೇಕಾಟ ಕೇಳು. ಉಟ್ಕೊಂಡು ಕುಂತೀವಲ್ಲ ಕಿವ್ಯಾಗ ಮುಗನಾಗ ಹಾಕೊಂಡು, ಏನು ಬೇಕಾದ್ರೆ ಕೇಳು. ಅವ್ ಏನ್ ಕೇಳ್ತಾರ, ಜೀಜ ನಾ ಬೇಕ ಏನು ಈ ಸಾಮಾನು ಬೇಕಾ, ಏನು ಆಕಿ ಜಗದಾಗ ನೀವಿದ್ದರ ಏನಂತಿದ್ರಿ? ನಾನೇ ಹೇಳ್ತೇನೆ, ನೀವು ಹೇಳಾಗಿಲ್ಲ. ನಿನ್ನ ಮಾಡ್ಕೊಳ ನಾ ಏನು ಕಂಡೀನಿ, ಕಿವಿಯಾಡಿ ಕಿರಿಕಿರಿನ ಕಂಡೀನಿ, ಹೋಗಿ ಎಲ್ಲರೂ ಮನಸ್ಸಿಗೆ ಬಂದ್ರೆ ಅಂತಿದ್ರಿ ನೀವು. ಎಷ್ಟು ಚಲೋ ಹೆಣ್ಮಗಳಾಕಿ, ಅವತ್ತು ನೀ ಹಸಕಾಯ ಬರಬಂತವು. ನಾ ಬೇಕ ಈ ಸಾಮಾನು ಬೇಕಂತ ಕೇಳ್ತಿಲ್ಲ, ಹಂಗೆ ಕೇಳೋದು ಪದ್ಧತಿ ಏನು? ನನಗ ನೀವು ಬೇಕು, ಗಂಡು ಬೇಕು, ನನಗೆ ಗಂಡು ಬೇಕು, ನನಗೆ ತುಕಾರಾಮ್ ಬೇಕು. ತುಕಾರಾಮ್ ಬೇಕ. ಹಂಗಾದ್ರೆ ಇವೆಲ್ಲ ಸಾಮಾನು ತೆಗಿ, ಸೀರೆ ತೆಗಿ, ಕುರ್ಸ ತೆಗಿ, ಪಾಟಿ ತೆಗಿ, ಬಿಲ್ವರ್ ತೆಗಿ, ತೆಗೆದಿಟ್ಟು ಹೆಣ್ಮಗಳು ಎಲ್ಲ ಹೋಗಿ ಒಳಗೆ ತೆಗೆದಿಟ್ಟು ಹರಕ್ಕೆ ಸೀರೆ ಉಟ್ಕೊಂಡು ಬರ್ತಾಳೆ. ಆಗ ತುಕಾರಾಮ್ ಅಂತಾನೆ, ಇದು ಚಂದ ಇಷ್ಟೇ ಅನ್ನ, ಎರಡು ಚಂದ ಕಾಣಕತ್ತಿ ನೋಡು ನೀವೀಗ, ಎರಡು ಚಂದ ಕಾಣಕತ್ತಿ. ಅರೆ ನಮ್ಮ ಯೋಗ್ಯತಾ ಇದ್ದುದೇ ನಾವು ಉಡ್ಬೇಕು, ನಮ್ಮ ಯೋಗ್ಯತಾ ಇದ್ದು ನಾವು ಉಡಕ್ ಹೋಗ್ಬಾರ್ದು. ಡೌಲ್ ಮಾಡ್ತಾ ಅಂತಾರ ನೋಡು, ಡೌಲ್ ಮಾಡಿದ್ರೆ ಏನಾಗ್ತದೆ ನಿನಗೆ? ಅರೆ ನಾನು ಅಂತ ಕೇಳಿದ್ರೆ ಅದ ಮಾಡ್ಬೇಕ್ರಿ. ಅದಕ್ಕೆ ಅಂತಾರೆ ಮಹಾತ್ಮರು, ಸತ್ಪುರುಷರು ಏನಪ್ಪಾ ಅಂತ ಕೇಳಿದ್ರೆ, ನಮ್ಗೆ ಏನಾದ್ರೂ ಕೂಡ ದುಃಖ ಬಂದ್ರೆ ನಾವು ಅದನ್ನು ಸಹನ ಮಾಡಕ್ ಕಲಿಬೇಕ್ರಿ. ಸಹನ ಮಾಡಕ್ ಬರ್ತಾವ, ಯಾರಿಗೂ ಬಂದಿಲ್ಲ, ಯಾರಿಗೂ ಸಿದ್ಧಾರ್ಥ ವಿಷಯ ಕೊಟ್ಟಿಲ್ಲ, ಸಿದ್ಧಾರ್ಥ ಹೊಡೆದಿಲ್ಲ, ಸಿದ್ಧಾರ್ಥ ಏನ್ ಮಾಡಿಲ್ಲ ಅವರು. ಸಹನಂ ಸರ್ವ ದುಃಖ ನಾಮ, ಎಲ್ಲ ದುಃಖಗಳನ್ನು ನುಂಗಿ ನೀರು ಕುಡಿದ್ರೆ ತಿಳ್ಕೊಂಡೆ ಅಷ್ಟು ಮ್ಯಾಲೆ ಏರ್ಯಾದ್ರಿ ಅವ, ಏರ್ಯಾದ್ರಿ. ಒಂದು ವೇಳೆ ಕಲ್ಲ ಕಟ್ಸ್ಕೊಳಕ ವಲ್ಲಂತು ಅಂದ್ರ ದೇವ್ರಾಗ್ತದನ ಯವ್ವ, ದೇವ್ರಾಗ್ತದ. ಹಾಗಂಗಿಲ್ಲ, ಮ್ಯಾಲ ಕುಂತ ಕಡಿತಾನೆ, ಚಪ್ಪಲ್ ಹಾಕೊಂಡು ಕಿವ್ಯಾಗ ಕಡಿತಾನೆ, ಕಣ್ಣಾಗ ಕಡಿತಾನೆ. ಕಟ್ಟಿದ್ರೆ ಸುಮ್ಮ ಕೊಂಡಿರ್ತದಕ್ಕೆಲ್ಲ ನಾ ಕಟ್ಟಿಸ್ಕೊಳಕ್ ವಲ್ಲ ಅಂತ ಎರಡು ಆಯ್ತು ಹೋಳ ಅಂದ್ರೆ ಒಗಿತಾರೆ, ಸಂಡಾಸ್ ಕಲ್ಲು ಮಾಡ್ತಾನ, ಅಲ್ಲಿ 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 ಕುಂಡ್ರ ಕಲ್ಲು ಮಾಡ್ತಾನ. ಅದು ಸಹನ ಮಾಡ್ಕೊಂಡರು. ನೀವು ಹೈದ್ರಾಬಾದ್ ಹೋದ್ರೆ ಬಿರ್ಲಾ ಟೆಂಪಲ್ ಅಂತದ, ಪೂರಾ ಮಾರ್ಬಲ್ ಅದ, ಪೂರಾ ಮಾರ್ಬಲ್ ಕೇಳ್ಕೊಂಡು ಏರು ಸಿಡಿ ಮಾರ್ಬಲ್, ಬಾಗಲ ಮಾರ್ಬಲ್, ಸಂಗಮರಿ ಒಳಗೆ ದೇವ್ರ ಸಂಗಮರವರಿ. ಜನ ನಿಮ್ಮಂತವ್ರು ಹೋಗೇ ಹೋಗ್ತಾರೆ, ಪೂಜೆ ಮಾಡಿ ಬರ್ತಾರೆ, ಹಸ್ತಲಕ್ಕೆ ದೇವ್ರಿಗೆ ಪೂಜೆ ಮಾಡಿ ಬರ್ತಾರೆ. ಒಂದ್ ದಿವ್ಸ ಆ ಪ್ಯಾವಟುಣಿಗೆ ಏರ್ತಿರ್ಲ, ಅದು ಒಳಗಿನ ದೇವ್ರ ಜೊತೆ ಜಗಳ ತೆಗೆದು ಅಂತ. ಒಳಗೆ ದೇವ್ರಿರ್ತಾರ, ಅದು ಏನು ನಾವು ನೀವು ಒಂದೇ ಜಗದಾಗ ಹುಟ್ಟಿದ್ದೇವೆ. ಎಲ್ಲಿ? ಜೈಪುರದಾಗ. ನಾನು ಅಲ್ಲೇ ಹುಟ್ಟೀನಿ, ನೀವು ಅಲ್ಲೇ ಹುಟ್ಟೀರಿ. ನಮ್ಮ ಮ್ಯಾಲ ಮಂದಿ ಕಾಲು ಕೊಡ್ತಾರ, ನಿನಗ ತಲೆ ಹಚ್ತಾರ. ಯಾಕ ಹಂಗ್ಯಾಕ? ನಮ್ಮ ಮ್ಯಾಲ ಕಾಲು ತುಳಿತಾರ, ನಿನಗೆ ತಲೆ ಹಚ್ತಾರ. ಹಂಗ್ಯಾಕೆ ತಲೆ ಹಚ್ತಾರ? ನಾವು ನೀವು ಒಂದೇ ಊರಾಗ ಹುಟ್ಟಿದೇವಿ, ಜೈಪುರದಾಗ ಹುಟ್ಟಿದೇವಿ, ಒಂದೇ ಕಣೆಗೆ ಹುಟ್ಟಿದೇವಿ. ನಾ ಚಿಡಿ ಆಗೋಕ್ಕಲ್ಲ, ನಂದೇ ಅದ. ನೀನು ಅಲ್ಲೇ, ನಾವು ನೀವು ಅಣ್ತಂಬ್ರು, ನಿನಗ ಅಲ್ಲಿ ಮ್ಯಾಲ ಕುಂಡ್ರಿಸಿ ಪೂಜೆ ಮಾಡ್ತಾರ, ನಮ್ಮ ಮ್ಯಾಲ ಚಪ್ಪಲ್ ಹಾಕೊಂಡು ತಿರುಗಾಡ್ತಾರ. ಯಾಕ? ಜಗಳ ತೆಗಿತಾರ. ಕಲ್ಲ, ದೇವ್ರ ಕಲ್ಲ ಅಂತಂತ ತಮ್ಮ, ನಾ ಎಷ್ಟು ಹೊಡೆಸ್ಕೊಂಡಿ ಅನ್ನೋದು ನಿನಗೆ ಗೊತ್ತದೇನು ಅಂತ. ಈ ಕಣ್ಣ, ಈ ಮೂಗಿನ ಹಳ್ಳಿ, ಈ ತುಟಿ ಎಷ್ಟು ಹೊಡಿತಾರಿ, ಎಷ್ಟು ಹೊಡೆದಾರ ನನಗೆ. ನನ್ನ ಮ್ಯಾಲ ಕುಂತು ತಿಂಗಳಗಟ್ಲೆ ಕಟ ಹೊಡೆದ್ರ ನಾ ಏನಾಗಿಲ್ಲ, ಸಹನ ಮಾಡ್ಕೊಂಡಿನಿ. ಆ ಸಹನ ಮಾಡ್ಕೊಂಡಿನಂತೆ ನನಗೆ ಮ್ಯಾಲ ಪೂಜೆ ಮಾಡ್ತಾರೆ. ನೀವು ಅಲ್ಲ ಅಂದಿ ಅಂತ ನಿನ್ನ ಕಾಲು ಕೆಳಗೆ ಹಾಕ್ಯಾರ. ನೀ ಅಲ್ಲೇ ಕೊಂಡ್ರು, ನಾ ಇಲ್ಲೇ ಕೊಂಡಿರ್ತೀನಿ ಅಂತ. ಅದು ಯಾಕೆ?
ಸಂಸಾರದಾಗ ತಾಳಿದವನು ಬಾಳುವನು. ಮನುಷ್ಯನಿಗೆ ತಾಳ ಕಲಿಯುವ ಪ್ರಪಂಚದಾಗ ತಾಳಾರ್ದಣ ಎಂಥವರು ಕೂಡ ರಾಜರಂಥವ್ರು ಚಿಂತೆ ನಿಮ್ಗಿಂತ ಹೆಚ್ಚಿರ್ತಾವ ಅವ್ರಿಗೆ ಕಾಣಿರ್ತದೆ. ಯಾಕೆ ಎಲ್ಲೆಲ್ಲ ಆಟಲಿಕ್ಕೆ ತನ್ಮಾರಿಸಿ ಕ್ಷಮ. ಹಣಿಬಾರ್ದಾಗ ಬಂದದ್ದು ಬರ್ತದೆ, ಅದು ಬಂದದ್ದಕ್ಕೆ ಸ್ವಾಗತ ಮಾಡ್ರಿ ವಿನಃ ತಿರಸ್ಕಾರ ಮಾಡಿದ್ರಿ ಅಂದ್ರೆ ಅದು ಡಬಲ್ ಆಗಿ ಬರ್ತದೆ. ಬರುದೇ ಬರ್ತದ. ಬ್ಯಾಡಾಗಿ ಬೇಕಾಗಿ ಬಂದ್ರೆ ಏನಾಗಿಲ್ರಿ, ಬ್ಯಾಡಾಗಿ ಬಂದ್ರೆ ತ್ರಾಸ ಆಗ್ತದೆ. ಲಗ್ನಕ್ಕೆ ಹೋದ್ರೆ ತ್ರಾಸ ಆಗ್ತಾವಿಲ್ಲ ನಿಮಗೆ? ಗಾಡಿ ಸಿಗಂಗಿಲ್ಲ, ರಾತ್ರಿ ಮುಗೋತೀರಿ, ಏನಂತೀರಿ? ತ್ರಾಸ ಆಗ್ಯದ. ಮತ್ತೆ ಇಂಥಲ್ಲಿ ಬಂದ್ರೆ ತ್ರಾಸ ಆಗ್ಯದಂತೀರಿ. ಅಮ್ಮವ್ರಂತ ಹೋಗಿದ್ದೆ, ಪ್ರೋಚ್ ಕೇಳಿದೆ, ಸ್ವಲ್ಪ ಊಟಕ್ಕೆ ತಡ ಆಗಿರ್ಬೇಕು ಅಷ್ಟೇ. ಭಾಳ ಚಲೋ ಆಯ್ತು ಅಂತ. ಯಾಕೆ ದುಃಖ ಎರಡು ಕಡೆ ಬರೋಬರಿ ಅದಾವ. ಪರಂತು ಒಂದು ಬೇಡಾದ ದುಃಖದ, ಒಂದು ಬೇಕಾದ ದುಃಖದ. ಬೇಕಾದ ದುಃಖ ತಪಶ್ಚರ್ಯ ಆಗ್ತದೆ, ಬೇಡಾದದ್ದು ದುಃಖ ಆಗ್ತದೆ. ಅದಕ್ಕೆ ಪರಮಾತ್ಮ ದಾರಿ ಬಂದ ಕಾಲಕ್ಕೆ ದುಃಖ ಬರ್ತಾವೆ. ಅದು ಬರೆದದ್ದು ಏನು ಮಾಡಕ್ ಬರಂಗಿಲ್ಲ, ಯಾರಿಗೆ ಅಳಪಿಸಕ್ ಬರಂಗಿಲ್ಲ. ಅಪ್ಪಳ ಕತೆ ಹೇಳ್ದಂಗ ಯಾವುದೋ ಒಂದು ಒಳಗೆ ದೊಡ್ಡ ಜ್ಯೋತಿಷ್ಯ ಹೇಳ್ತಿದ್ದ. ಎಲ್ಲ ಹಿಂದಿಂದ ಮುಂದಿಂದ ಎಲ್ಲ ಹೇಳ್ತಾರೆ. ಭಾಳ ಮಜಾ ಇರ್ತದೆ. ನಿಮ್ ಡೈಲಿ ನಿಮ್ ಕರ್ನಾಟಕದಾಗ ವಾಸ್ತು ಹೇಳೋನಿಗೆ ಕೊಂದ್ರೆ ಯಾರಿಗೂ ಗೊತ್ತಾಗ, ಅವನದೇ ಅವನಿಗೆ ಗೊತ್ತಿಲ್ಲ. ವಾಸ್ತು ಹೇಳೋ ನೋಡಿ, ನೀವು ಮನೆ ಕಟ್ರಿ, ವಾದನೆ ಇರ್ತರಿ, ಈ ಕಡೆ ಬಾಗಲ ಆ ಕಡೆ ಬಾಗಲ, ಅವನಿಗೆ ಆ ಕಡೆ ಬಾಗಲ ಬಂದೇ ಅದು, ಎಲ್ಲ ಬಾಗಲ ಬಂದೇ ಅದು. ಬಹಳ ಆಶ್ಚರ್ಯ. ಅದಕ್ಕೆ ಮಹಾತ್ಮರು ಹೇಳ್ತಾರೇನಪ್ಪ ಅಂತ ಕೇಳಿದ್ರೆ, ಯಾವುದೇ ಆಗಲಿ ಜ್ಯೋತಿಷ್ಯ ಹೇಳ್ತಿದ್ದ, ಹೇಳೋ ಟೈಮ್ ಏನಪ್ಪ, ಅವ್ರ ಮನೆಯ ಮಗ ಇದ್ದ, 10-18-20 ವರ್ಷ ಹೊಡೆದಿತ್ತು. ಯಾರು ಮಂದಿ ಬರ್ತಿರು, ಶಾಸ್ತ್ರಿಗಳನ್ನ ಜ್ಯೋತಿಷ್ ಹೇಳಿರಿ, ಗಂಡು ಮಗ ಅಂದ್ರಿ ಗಂಡು ಮಗನೇ ಆಗ್ಯದ ಅಂತ ಬರ್ತಿರು. ಯಾರ ಹುಡುಗಿ ಲಗ್ನ ಆಕತೆ ಲಗ್ನ ಆಗ್ಯದ ಅಂತ ಬರ್ತಿರು. ಯಾರಿಗೇನಪ್ಪ ಅಂತ ನಿಮ್ಮಲ್ಲ ಎಲ್ಲಾರು ಬಂದು ಹೇಳ್ತಿದ್ರು. ಆ ಹುಡುಗಗೆ ವಿಶ್ವಾಸ ಇರಲಿಲ್ಲ ಅವ್ರ ಅಪ್ಪನ ಮೇಲೆ. ಏನ್ ಹೇಳ್ತಾರ, ಮಪ್ಪ ಮಂದಿರ ಬರ್ತಾವ, ನೀ ಹೇಳ್ದಂಗ ಆಯ್ತ್ರಿ, ನೀ ಹೇಳ್ದಂಗ ಆಯ್ತ್ರಿ ಅಂತ ಬುದ್ಧಿಗೀತೆ ಹೇಳ್ತಿದ್ದ ಮಂದಿಗೆ ಅಂತಿದ್ದ. ಹಂಗೆ ರೀ ಅತಿ ಪರಿಚಯ ಆದವತ್ಯ, ಅತಿ ಪರಿಚಯ ಬಹಳ ಪರಿಚಯ ಆದ ಕೂಡಲೇ ಕಿಮ್ಮತ್ ಇರಂಗಿಲ್ಲ. ಹೌದಿಲ್ರಿ? ನಿಮ್ಗೆ ಗೊತ್ತದ್ರ SP ಆಗಿದ್ದ ಅಂದ್ರೆ, SP ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಂದ್ರೆ ಅಲ್ಲಿ ಮಂದಿರ ಹಿಂಗೆ ಮಾಡ್ತಾರೆ, ಸಲ್ಯೂಟ್ ಮಾಡಿದಂತ ಬಂದ್ಕೊಟ್ಟು ಸಾಹೇಬ್ರ. ಹೌದಿಲ್ಲ? ಮನೆಗೆ ಬಂದ್ರೆ ಆಕೆ ಹಿಂಗೆ ಮಾಡ್ತಾಳೆ, ನೋಡ್ರು ಅಡಿಗೆ ಆಗಿಲ್ಲ ಸ್ವಲ್ಪ ನೋಡ್ರು, ಹಂಗೆ ಹೆಂಗದ್ರಿ ಅಲ್ಲಿ ಅಂತಾನ, ಇಲ್ಲಿ ದೊಡ್ಡ ನಾಯಿ ಬಂದ್ರೆ ಸಣ್ಣ ನಾಯಿ ಬಾಲ ಇಟ್ಕೊತಾವ, ಒಳ ಬಾಲ ಇಟ್ಕೊಡ್ತಾವ. ಹಾಗೆ ಮನೆ ಮುಂದೆ ಕೂಡ ಸಣ್ಣ ನಾಯಿನೇ ಹಾಕದಿವಿ, ದೊಡ್ಡ ನಾಯಿ ಹೊಯ್ತಿದ್ರು. ಹಾಗೇನಪ್ಪ ಅಂತ ಕೇಳಿದ್ರೆ ಆ ಹುಡುಗನೇ ಹೋಗ್ತಿಲ್ಲ. ಮಪ್ಪಿ ಏನ್ ಹೇಳ್ತಾವ, ಮಂದಿ ಬಂದಿರು ಸುಮ್ಮನೆ ಬರ್ತಾವ, ಸುಮ್ಮನೆ ಕೇಳ್ತಾವ, ಏನ್ ಹೇಳ್ತಾನೆ ಸುದ್ದಿ. ಅಪ್ಪನ ವಿಶ್ವಾಸ ಇರಲಿಲ್ಲ. ಒಂದ್ ದಿವ್ಸ ನಮ್ಮ ಅಪ್ಪ ಯಪ್ಪ ನಂದಿಟ್ಟು ಹೇಳೋ ಜ್ಯೋತಿಷ್ಯ ನಾವು, ನಿಂದೇನು ಹೇಳು, ಇಲ್ಲಿ ನಂದು ಹೇಳು, ನಾಳೆ ಏನ್ ಉಣ್ತೀನಿ ಹೇಳು. ಅಮಾಶದ ನಾಳೆಗೆ ಏನು ಉಣ್ತೀನಿ ಹೇಳು. ಅವರಪ್ಪ ಅಂದ್ರೆ ಏನ್ ಮಾಡ್ತೇವೆ, ಸುಮ್ಮ ಹೋಗು ಅಂದ್ರೆ, ಇಲ್ಲ ನೀ ಭಾಳ ಪ್ರಸಿದ್ಧಿ ಆಗಿದ್ದೀವಿ, ಊರಾಗೆ ಎಲ್ಲ ಮಂದಿ ಬರ್ತಾವೆ, ಅವು ಹುಚ್ಚದವ, ನೀ ಹುಚ್ಚಿದ ನನಗೆ ಗೊತ್ತಿಲ್ಲ, ಪರಂತು ಶಾಣೆ ಅಂತ ಹೇಳಿದ್ರೆ ನಾ ಏನು ಉಣ್ತೀನಿ ಹೇಳು. ನಾನು ಹಣೆ ಬರ್ದಾಗ ಏನು ಬರ್ದ ಹೇಳು. ಜ್ಯೋತಿಷದಾಗ 2 ಇರ್ತಾವ, ನಿಮ್ಗೆ ಗೊತ್ತಿಲ್ಲ. ಪ್ರಶ್ನೆ ಕುಂಡಲಿ ಅಂತ ಒಂದಿರ್ತದೆ, ಸಾಮಾನ್ಯ ಜ್ಯೋತಿಷ್ಯ ಇರ್ತದೆ. ಅವ ಟೈಮ್ ಯಾವ ಟೈಮಿಗೆ ಮಾಡ್ಯಾನ ಹುಡುಗ ಕೇಳ್ಯಾನ, ಆ ಸಮಯ ನಾನು ಪ್ರಶ್ನೆ ಕುಂಡಲಿ ಹಾಕಿ ಅವ ಹೇಳ್ದ, ನಾಳೆಗೆ ನೀ ಹುಗ್ಗಿ ಉಣ್ತೀಯ ನಾವು. ಏನ್ರಿ ಹುಗ್ಗಿ? ಅವ ಅಂದ ನಮ್ಮ ಅಪ್ಪನ ಜ್ಯೋತಿ ಸುಳ್ಳು ಮಾಡ್ಬೇಕು.
ನನ್ನ ಹಣೆ ಬರದಾಗ ಹುಗ್ಗಿ ಅದ ಅಂತ ಸುಳ್ಳು ಮಾಡ್ಬೇಕು ತಿಳ್ಕೊಂಡು ಹುಡುಗಿ ಏನು ಮಾಡ್ತೀರಿ ಬೆರಕಿ ನಾಳೆ ಅಮಾವಾಸ್ಯೆ ಇವತ್ತಂದ್ರೆ ಓಡ್ ಹೋಗ್ಬಿಡ್ತೀರಿ. ಓಡ್ ಹೋಗಿ ಅಡವ್ಯಾಗ ಏನಪ್ಪಾ ಅಂದ್ರೆ ಒಂದು ಗಿಡ ಏರಿ ಕುಂತೀರಿ. ಯಾರು ಬಂದಿರಬಾರ್ದು ಏನಿರಬಾರ್ದು ಅಂತ ಜಾಗದಾಗ ಹೋಗಿ ಕುಂತು ನಮ್ಮ ಅಪ್ಪನದು ಜ್ಯೋತಿಷ್ಯ ನಮ್ಮ ಅಪ್ಪಂದು ಬರ್ದದ್ದು ನಾನು ಹಣೆ ಬರ ಇದು ಬದಲು ಮಾಡ್ಬೇಕಂತ ಹೋಗಿ ಮ್ಯಾಲ ಕುಂತು ನಿಮ್ಗೆ ಹೇಳ್ತೇನೆ ರೀ. ಹ್ಯಾಂಗದ ನಮ್ಮ ಅಪ್ಪಂದು ನಾಳೆಗೆ ಸುಳ್ಳು ಹೇಳ್ತೇನೆ ನನ್ನ ಪ್ರಾರಬ್ಧ ತಪ್ಪಂಗಿಲ್ಲ ಅಂತ ತಪ್ಪಿಸ್ಬೇಕಂತ ಹೋಗಿ ಕುಂತವ. ನಿಮ್ಗೆ ಹೇಳ್ತೇನೆ ಒಂದಿಷ್ಟು ಮಂದಿ ಒಂದು 25 ಮಂದಿ 25 ಮಂದಿ ಕಳ್ಳರು ಯಾವೂರಾಗೆ ಅಮಾಸಿಗೆ ಹೋಗಿ ಕಳ್ತನ ಮಾಡಿಕೊಂಡು ಬಂದರು. ಕಳ್ತನ ಮಾಡಿಕೊಂಡು ಲಕ್ಷಗಟ್ಟಲೆ ರೊಕ್ಕ ಬಂಗಾರ ತಗೊಂಡು ಬಂದರು. ವಿಚಾರ ಮಾಡಿದ್ರು ಇಲ್ಲೇ ಏನ್ರೆ ಆ ಗಿಡದ ಕೆಳಗೆ ಹಂಚ್ಕೋಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಉರಿ ಹಚ್ಚಿ ಅಲ್ಲೇ ಇಟ್ಟು ಅಡಿಗೆ ಮಾಡಿದ್ರು. ಅವರು ಹುಗ್ಗಿನೇ ಮಾಡಿದ್ರು. ಹುಗ್ಗಿ ಮಾಡಿ ರೊಕ್ಕ ಹಂಚ್ಕೋ ಎಲ್ಲ ವಿಚಾರ ಮಾಡಿ ಕುಂತಿದ್ರು. ಇದು ಮ್ಯಾಲೆ ಕುಂತಿದ್ರು. ಇದು ಪಿಳಿ ಕಣ್ಣು ಬಿಡ್ಕೋತ ಕುಂತಿದ್ದು. ಕಾಡ್ರು ಬಂದಾರ, ಎಲ್ಲರ ಕೈಗೆ ಹತಾರ ಜನ್ಮೆ ಬಿಂಬೆ ಅದಾವ, ಇವರೆಲ್ಲ ಅಡಿಗೆ ಮಾಡಕತ್ಯಾರ ಅಂತ ತಿಳ್ಕೊಂಡು ಏನಪ್ಪಾ ಅಂತಂದ್ರ ನೋಡಿದ್ರು. ನೋಡಿದ ಕಾಲಕ್ಕೆ ಏನಾಯ್ತು ಅಂತ ಕೇಳಿದ್ರ ಮ್ಯಾಲಿಂದ ಇವನಿಗೆ ನಿದ್ದೆ ಬರ್ತಿದ್ದ ರಾತ್ರಿ 11 ಗಂಟೆಗೆ. ಮ್ಯಾಲಿಂದು ಸಪ್ಪಳ ಆಯ್ತು, ಇವನಿಗೆ ಗೊತ್ತಿಲ್ಲ. ಸಪ್ಪಳ ಆದ್ರೆ ಅವ್ರಂದ್ರು ಯಾರೋ ಮ್ಯಾಲ ಕಾಣ್ತಾರ ಅಂತ ಬ್ಯಾಟ್ರಿ ಹಿಡಿದು ನೋಡಿದ್ರು. ನೋಡೇನಪ್ಪ ಅಂತ ಕೇಳಿದ್ರ ಕೆಳಗಿಳಿ ಅಂತ ಕೆಳಗಿಳಿದ್ರು. ಕೆಳದ ಇಳಿದ್ಬೇಕೇನಪ್ಪ ಅಂತ ವಿಚಾರ ಮಾಡಿದ್ರು. ಹೋಗಿ ರೆಡಿ ಅದ ಅವ ಏನಪ್ಪ ಅಂದ್ರೆ ಕೆಳಗಿಳಿ ಅಂದ್ರು. ಕೊಂಡ್ರು ಅಂದ್ರು ಅಂತ ಎಲ್ಲರೂ ಹಚ್ಕೊಂಡ್ರು. ಹುಗ್ಗಿ ಉಣು ಅಂದ್ರು. ನಾವು ಉಣಂಗಿಲ್ಲ ಅಂದ. ಹುಗ್ಗಿ ಉಣು ತಪ್ಸಕ್ಕೆ ಬಂದು ನಾವು ಉಣಂಗಿಲ್ಲ ಅಂದ. ತಮ್ಮ ಉಣಬೇಕಾಗ್ತದೆ ನೀವು ಉಣು ಅಂದ. ನಾವು ಉಣಂಗಿಲ್ಲ ಅಂದ. ಉಣಂಗಿಲ್ಲ ಅಂದ್ರೆ ಕೆಳಗೆ ಕುಂಡೋಸಿ ಕಪಾಳಿಗೆ ಅಡ್ಡು ಬಡ್ದು ಬಾಯಾಗಿ ತುರುಕುದ್ರು. ಹುಗ್ಗಿ ನುಂಗುತ್ತೇ ಇಲ್ಲ ಅಂದ್ರೆ ನುಂಗುದ್ರು. ಕಪಾಳಿ ಕೊಟ್ರು ನುಂಗುದ. ಹಂಗೆ ಒಂದಿಟ್ಟು ನುಂಗಿ ಒಂದಿಟ್ಟು ಬಾಯಾಗಿ ಇಟ್ಕೊಂಡೆ ಓಡ್ಕೋತ ಮನೆಗೆ ಬಂದ. ಯಪ್ಪ ಅಂತವ, ನೀನು ಹುಗ್ಗಿ ಬಾಯಾಗಿ ಬಂದದ ನೋಡು. ನೀ ಹೇಳೋದು ಕರೆ ಐತಿಯಪ್ಪ. ಬಾರದು ಬಪ್ಪದು ತಪ್ಪದು ಎಲ್ಲಿಗೆ ಹೋದ್ರೆ ಏನಾಗುದಿಲ್ಲ. ಅದ ಆಗ್ತಾ ಅಂತ ತಿಳ್ಕೊಂಡೇನಪ್ಪ ಅಂದ್ರೆ ಮಹಾತ್ಮರು ಹೇಳ್ತಾರೆ, ಪುಣ್ಯಾತ್ಮರೇ. ಅದಕ್ಕೆ ಪ್ರಾರಬ್ಧ ಏನದ ಅದು ರೆಡಿಮೇಡ್ ಅನ್ನದ ತಯಾರದ ಉಣ್ಬೇಕೆ. ಮಾಡುದುಣ್ಣೋ ಮಹಾರಾಯ ಅಂದಾರೆ ಅದನ್ನ ಉಣ್ಬೇಕೆ ಹಾಕ ತಿಳ್ಕೊಂಡು ಬರ್ತಾವ. ಮತ್ತೆ ಏನ್ ಮಾಡ್ಬೇಕ್ರಿ? ಅದೇ ಸಹನ ಮಾಡ್ಬೇಕಂತಾರ. ಸಹನ ಇದು ಕವಚ ಅಂತ ಹೇಳಿದ್ರು. ಯಾರಿಗಾಗಿಲ್ಲ ಹೇಳ್ರಿ? ಅಪ್ಪಗಳು ಹೇಳಿದ್ರಲ್ಲ, ಎಲ್ಲರಿಗೆ ಆಗ್ಯದ್ರಿ. ಹಂಗ ದ್ರೌಪದಿಯಾಗ ನಿಮ್ಗೆ ಕಷ್ಟ ಆಗ್ಯದ, ಬದಲೇ ಮಾಡ್ಯಾರ? ಇಲ್ಲಲ್ಲ, ಅಷ್ಟು ಕಷ್ಟನೇ ಆಗಿಲ್ಲ ನಿಮ್ಗೆ. ಅಷ್ಟಾದ್ರೂ ಕೂಡ ಆಕೇನದು ಕೃಷ್ಣ ಕೃಷ್ಣ ಕೃಷ್ಣ. ಮೀರಾಬಾಯಿ ಹೆಂಗೆ ಕಷ್ಟ ಆಗ್ಯದ? ವಿಷ ಕೊಟ್ರು, ಹಾವು ಇಟ್ರು, ಆಕೇನದು ಕೃಷ್ಣ ಕೃಷ್ಣ ಅಂತ. ಕಷ್ಟ ಯಾರಿಗೂ ಬಂದಿಲ್ರಿ ಜಗತ್ತಿನೊಳಗೆ. ಆ ಕಷ್ಟಕ್ಕೆ ಅಂದಿದ್ರೆ ಸಾಯ್ತಿರು, ಉರ್ಲ್ ಹಾಕೋತಾವ, ವಿಷ ತಗೋತಾವ. ಸತ್ತವನಿಗೆ ಏನು ಸಿಕ್ಕದ? ಇದ್ದವನಿಗೆ ಸಿಕ್ಕದ. ಸತ್ತವನಿಗೆ ಏನು ಸಿಗುದಿಲ್ಲ. ನಮ್ಮ ತಲೆ ಮೇಲೆ ಮಣ್ಣು ಸಿಗ್ತಾವ ಅಷ್ಟೇ. ಯಾರು ಆ ಕಷ್ಟ ಸಹನ ಮಾಡ್ಕೊಂಡು ಉಳಿತಾರೆ ಅವರೇ ಕಂಡಾರ. 14 ವರ್ಷ ವನವಾಸ ಕಷ್ಟಪಟ್ಟರಂತೆ ಪುನಃ ಮತ್ತ ರಾಜರಾದ್ರೆ ಯಾರು? ಪಾಂಡವರು ರಾಜರಾದ್ರು. ಅದಕ್ಕೆ ಪುಣ್ಯಾತ್ಮರೇ ಕಷ್ಟಕ್ಕೆ ಅಂಜಿ ಓಡಿ ಹೋಗೋರು ಹೇಳಿ ಅದರ ಪ್ರಾಪ್ತ ಬಂತು ಅಂದ್ರೆ ಅದನ್ನ ನಕ್ಕೋತ ಸಂತೋಷದಿಂದ ನಕ್ಕೋತ ಅದನ್ನ ಸಹನ ಮಾಡ್ರಿ. ಅದು ಬ್ಯಾಡ ಅಂದ್ರೆ ಬಿಡುವುದಿಲ್ಲ, ಬರ್ತದೆ. ಅದನ್ನು ಸಹನ ಮಾಡಿ. ಅದು ಮೊದಲನೇ ವಿಚಾರ ಮಾಡಬೇಡ್ರಿ. ನೋಡ್ರಿ, ಇವತ್ತು ಹೋಳಿಗೆ ಉಣಬೇಕಂತ ವಿಚಾರ ಮಾಡಬೇಡ್ರಿ. ಬಂದು ನೋಡ್ರಿ ಏನಾಯ್ತು, ಹೋಳಿಗೆ ಅಪೇಕ್ಷೆ ಮಾಡಿ ರೊಟ್ಟಿ ಬಂತ ದುಃಖ ಬರ್ತದೆ. ನಾವು ಏನೋ ಅಪೇಕ್ಷೆನೇ ಮಾಡಬಾರ್ದು. ಅದು ಏನು ಬಂದದ್ದು ಬರಲಿ, ಸಿದ್ಧಾರ್ಥ ದಯ ಒಂದಿರಲಿ, ಬಂದದ್ದೆಲ್ಲ ಬರಲಿ, ಸಿದ್ಧಾರ್ಥ ದಯ ಇರಲಿ ಅಂತ. ಆಗ ಸದ್ಗುರು ಮೇಲೆ ಪರಮಾತ್ಮ ಮೇಲೆ ಏನು ಕೊಡ್ತಾನ ಅದು ಪ್ರಸಾದ ಸ್ವೀಕರಿಸಕ್ಕೆ ಕಲ್ತೇವಿ ಅಂದ್ರೆ
ಎಂಥವ್ರು ಮಹಾತ್ಮರಿ, ಎಂಥ ಮಹಾತ್ಮರಾಗಿ ಹೋಗ್ಯಾರ. ಎಂಥ ಮಹಾತ್ಮರು ಗಂಡ ಹೆಂಡತಿ ದೊಡ್ಡ ವಿದ್ವಾಂಸ ಆಗಿ ಹೋಗ್ಯಾರ ಪ್ರದೇಶದೊಳಗೆ. ಇಷ್ಟು ಕಿರಿಕಿರಿ ಮಾಡಿ ಹೆಂಡತಿ ಅವ್ರು ಜಗಳ ಗಂಟೆ ಹೆಂಡತಿ ಇದ್ಲು, ಅವ ಪ್ರವಚನ ಮಾಡಬೇಕು, ಆಕೆ ಜಗತ್ತು ತೆಗಿಬೇಕು. ಇದು ಹೇಳುವಾಗ ಒಳಗೆ ಓಡಾಡ್ತೀವಿ. ಚಂತಾನ ಹೀಗೆ ಮಾಡ್ತಾವೆ, ಬರೀ ಮಂದಿಗೆ ಹೇಳ್ಕೊತೆ ಕುಂಡಿರ್ತದ, ದುಡಿದೆಲ್ಲ ದುಃಖ ಕುಡಿದು ಆಕೆ ಬೇಕೋತೆ ಇರ್ತೀವಳು. ಅವ್ರು ಕೇಳಕ್ಕೆ ಬಂದವರೆಲ್ಲ ಏನ್ರಿ ಸಾವಿರ ಏಕೋ ಒಳಗೆ ಅವಾಜ್ ಹಾಕತ್ತದಲ್ರಿ, ಅವಾಜ್ ಆಗ್ತದ, ಅವಾಜ್ ಹಾಕಂದ್ರೆ ಏನ್ರಿ, ಮಾಡ ಮಳಿ ಸುರಕಿತ ಮೊದಲು ಗುಡುಗು ಮಾಡ್ತಾವಲ್ರಿ, ಅವಾಜಾಗೆ ಮಳಿ ಬರ್ತಾವಲ್ಲ ಮೊದಲ. ಆಕೆ ಹ್ಯಾಂಡ್ ಚೇಡಕತ್ತ ಹೊರಡಕತ್ತಾರ ಅವ್ರಂತರು. ಈಗ ಬಾದಲ್ ಅವಾಜಕರ್ರಿ ಅಂತೀರ ಅವರು. ಈಗ ಮಾಡ ಗುಡುಗುಡು ಮಾಡಕತ್ತದ ಅಂತೀರ. ನೀವು ಸುಮ್ ಕೇಳ್ರಿ ಅಂತೀರಿ, ಸುಮ್ ಪ್ರವಚನ ಕೇಳ್ರಿ ಅಂತೀರಿ. ಆಕೆ ಹ್ಯಾಂಡ್ ಚಿಟ್ಟಿ ಆಯ್ತು ಅಂದ್ರೆ ಇದು ಕೊಡೋ ಒಂದು ನೀರೇ ಸುರುವುದು. ಆಕೆ ಅಂದು ಮಳೆ ಬಂತು ಈಗ ಅಂದ್ರು, ಗುಡುಗುಡು ಮಾಡ್ತೈತಿ, ಈಗ ಮಳೆ ಬಂತು ಅಂದ್ರು. ಎಷ್ಟು ಸಹನ ಇರ್ಬೇಕ್ರಿ. ಯೇಸು ಕ್ರಿಸ್ತ ಎಷ್ಟು ಸಹನ ಮಾಡ್ಯಾರ, ಸಿದ್ಧಾರ್ಥ ಎಷ್ಟು ಸಹನ ಮಾಡ್ಯಾರ, ಪೈಗಂಬರ್ ಎಷ್ಟು ಸಹನ ಮಾಡ್ಯಾರ. ಜಗತ್ತಿನೊಳಗ ಯಾರು ತಾಳಿದವನು ಬಾಳುವನು, ಯಾರು ತಾಳ್ತಿರಿಯವ ಅವ್ರು ಬಾಳ್ತಾರ. ತಾಳಂತೆ ನಿಮ್ಮ ಕೊಳ್ಳಾಗ ತಾಳಿ ಕಟ್ಟ್ಯಾರ, ತಾಳಂತ ತಾಳಿ ಕಟ್ಟ್ಯಾರ ನಿಮ್ಮ ಕೊಳ್ಳಾಗ. ಅದಕ್ಕೆ ಮನುಷ್ಯ ತಾಳ ಕಲಿಬೇಕು. ತಾಳಬೇಕು ಅಂತ ತಿಳ್ಕೊಂಡ ಏನಪ್ಪಾ ಅಂದ್ರೆ ಮಹಾತ್ಮರು ಹೇಳ್ತಾರ, ದುಃಖ ಎಲ್ಲ ಯಾರಿಗೆ ಬಿಟ್ಟವ ಹೇಳಿ, ಯಾರಿಗೆ ಬಿಟ್ಟವ? ಯಾರ ಮನೆಯಾಗ ಸತ್ತಿಲ್ಲ, ಯಾರ ಮನೆಯಾಗ ಹುಟ್ಟಿಲ್ಲ, ಯಾರ ಮನೆ ಬಿದ್ದಿಲ್ಲ, ಯಾರು ಹೊಲ ಬೆಳ್ಳಾರ್ದಂಗಿಲ್ಲ. ಜಗತ್ತದು ಬರ್ತದೆ. ಬಂದ ಕಾಲಕ್ಕೆ ಅದನ್ನ ಪರಮಾತ್ಮನ ದಯ ಇರಬೇಕು. ಬಂದದ್ದೆಲ್ಲ ಬರ್ಲಿ, ಸದ್ಗುರುವಿನ ದಯ ಇರಲಿ ಅಂತ ಅದನ್ನ ತಾಳಕ್ ಪ್ರಯತ್ನ ಮಾಡಿದ್ರಿ ಅಂದ್ರೆ ತಾಳದವರೇ ದೇವರಾಗ್ಯಾರ. ಸಿದ್ಧಾರ್ಥ ತಾಳ್ಯಾರಂತೆ ದೇವರಾಗ್ಯಾರ, ಪೈಗಂಬರ್ ತಾಳ್ಯಾನಂತೆ ದೇವರಾಗ್ಯಾರ, ಯೇಸು ಕ್ರಿಸ್ತ ತಾಳ್ಯಾನಂತೆ ದೇವರಾಗ್ಯಾರ. ಅವ್ರಿಗೇನು ಸಾಮಾನ್ಯ ಕಷ್ಟ ಕೊಟ್ಟಾರ್ರಿ, ಅಂತಹ ಕಷ್ಟ ತಾಳ್ಯಾರ ತಿಳ್ಕೊಂಡು ದೇವರಾಗ್ಯಾರ. ನೀವು ಸುಖಿ ಆಗ್ಬೇಕಂದ್ರೆ ಮನ್ಯಾಗ ಕಷ್ಟ ಬರ್ತಾವ, ಹೆಂಡತಿ ಗಂಡು ಮಕ್ಕಳು ಜ್ವರ ಮಾನ ಅಪಮಾನ ಇವೆಲ್ಲ ಬರ್ತಾವ. ಮಾನ ಅಪಮಾನಯೋ ಸ್ತುಲ್ಯಸ್ತುಲ್ಯೋ ಮಿತ್ರಾಧಿಪಕ್ಷಯೋ ಗೀತಾ ಹೇಳ್ತದೆ. ಮಾನ ಅಪಮಾನ ಲಾಭ ಹಾನಿ ಸಮಾಧಾನ ರೀ, ಎಲ್ಲನೂ ಪರಮಾತ್ಮ ಮೇಲೆ. ಅದ ನಿಮ್ಮ ಮೇಲೆ ಯಾಕೆ ಹಾಕೋತೀರಿ? ಯಾವನೋ ಒಬ್ಬ ಮನುಷ್ಯ ಕುದುರೆ ಮೇಲೆ ಕುಂತ ನಡೆದಿದ್ದಂತರಿ. ಕುದುರೆ ಮೇಲೆ ಕುಂತ ನಡೆದಾನ, ಅವನ ತಲೆ ಮ್ಯಾಲ 25 kg ಗಂಟು ಅದ. ತಲೆ ಮ್ಯಾಲ ಗಂಟು ಹೊತ್ಕೊಂಡು ಹೊಂಟಾನ, ಕುದುರೆ ಮ್ಯಾಲ ಕುಂತಾನ. ಯಾರೋ ಇದ್ರಿ ನಿಮ್ಮಂತವ್ರು ಬಂದ್ರಂತ, ಏನ್ ಮಾಡಿದ್ದೀವ ತಲೆ ಮೇಲೆ ಹೊತ್ಕೊಂಡಿದ್ವಿ, ಕುದುರೆ ಮೇಲೆ ಇಡಬಾರ್ದ ಅಂತ. ಕುದುರೆ ಸಾಣದ ಬಿಡಪ್ಪ, ಹಾಡು ಕುದುರೆ ಮೇಲೆ ಹೆಂಗೆ ಇಡ್ಬೇಕು ಅಂತ ತಲೆ ಮೇಲೆ ಇಟ್ಕೊಂಡ. ತಲೆ ಮೇಲೆ ಇಟ್ಕೊಂಡು ಕುದುರೆಗೆ ವಜ್ ಕಮ್ಮಿ ಐತಾನೇವ, ಬುದ್ಧಿಗಡಿ ಸುಮ್ಮನೆ ಹೇಳ್ಕೊಂಡು ಹೆಂಗಿದ್ರು ಕುದುರೆಗೆ ವಜ್ಜೆನೇ ಅದ. ಆದ್ರೆ ನಿನ್ನ ಮೇಲೆ ಹಾಕೋತಿ ಅಂತ ತೆಗೆದು ಕುದುರೆ ಮೇಲೆ ಇಟ್ಟದ ನೇರ ಆರಾಮ್ ಇರ್ತಿ. ಹಂಗ ಸಂಸಾರದಾಗ ಯಾಕೆ ನಿಮ್ ಕಷ್ಟ ಬಿಡಿ, ಎಲ್ಲ ಸಿದ್ಧಾರ್ಡ್ರ ಮೇಲೆ ಹಾಕ್ರಿ ವಜ್ಜಿ, ಎಲ್ಲ ವಜ್ಜಿ ಸಿದ್ಧಾರ್ಡ್ರ ಮೇಲೆ ಹಾಕ್ರಿ, ಆರಾಮಿರಾಗಿ ಕಲೀರಿ. ಹಂಗಿದ್ರೆ ಸುಖಿ ಆನಂದ ಆಗ್ತೀರಿ ಪುಣ್ಯಾತ್ಮರಿ. ಅದಕ್ಕೆ ತಾಳಿದವನು ಬಾಳುವನು ಅಂದರೆ ಸಹನ, ಶಾಂತಿ, ಸಮಾಧಾನ ಇವು ಮನುಷ್ಯನಿಗೆ ಆನಂದ ಕೊಡ್ತಾವೆ, ಸುಖ ಕೊಡ್ತಾವೆ. ಅಂತ ಸಂಸಾರದ ನಿತ್ಯ ಬರ್ತಾವ ನಿಮ್ಗೆ. ಗಂಡಂದು ಮಗಂದು ಅವ್ರದ್ದು ಇವ್ರದ್ದು 108 ಬರ್ತಾವ. ಮನೆ ಬಿಟ್ಟು ಹೋದವ್ರಿಗೆ ಸಿದ್ಧಾರ್ಥ ಬೆನ್ ಬಿಟ್ಟಿಲ್ಲ, ನಿಮ್ಗೆ ಹೆಂಗೆ ಬೆನ್ ಬಿಡ್ತಾವ? ಯಾವ ಮನ್ಯಾಗ ಇರ್ತಾವ. ಮನೆ 10 ಮಂದಿ ಇದ್ದೀರಿ, ಒಬ್ರು ಇದ್ದವ್ರಿಗೆ ದುಃಖ ಬಿಟ್ಟಿಲ್ಲ. ನೀವು 10 ಮನ್ಯಾಗ ಇದ್ದೀರಿ, ದುಃಖ ಹೆಂಗ್ ಬಿಡ್ತಾವ? ಏನ್ ಬರ್ತಾವ ಬಂದದಲ್ಲ. ಅದ ಮಾತು ಸಿದ್ಧಾರ್ಥ ವಾಪಸ್ ಸಿದ್ಧಾರ್ಥ ಅವ್ರು ಅಂದಾರ, ಅದು ನಿನಗೆ ಏನ್ ಮಾಡಿದೆ ನಿನಗೆ ಅಂತ ಒಪ್ಪಿಸರಿ ಅಂದ್ರೆ ಶಾಂತಿ ಇರ್ತೀರಿ. ಅಂತಹದ್ದು ಗುರುಭಕ್ತಿ, ಸಹನಶೀಲತೆ ಸಿದ್ಧಾರ್ಥ ನಿಮಗೆಲ್ಲ ದಯಪಾಲಿಸಲಿ ಅಂತ ಹೇಳ್ತಾ ಈ 2 ಮಾತುಗಳನ್ನು